ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಅಕ್ಲಿಷ್ಟಕಾರಿಣೇ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಅಧ್ಯಾತ್ಮ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ನಾವು ಇವತ್ತಿನ ಈ ಪ್ರವಚನದಲ್ಲಿ ಸಂಪಾತಿಗೆ ಮುನಿ, ಆ ಮುನಿಯ ಹೆಸರು ಚಂದ್ರಮ ಅಂತ. ಚಂದ್ರಮ ಅನ್ನುವಂತಹ ಮುನಿ ಸಂಪಾತಿಗೆ ಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದಾರೆ. ಸಂಪಾತಿ ಬಹಳ ದುಃಖದಿಂದ ಋಷಿಯ ಬಳಿ ಹೋದಾಗ ಅವರು, ನಿನ್ನ ಒಂದು ದುಃಖ ಪರಿಹಾರ ಆಗ್ಬೇಕಾದ್ರೆ ಜ್ಞಾನನೇ ಮುಖ್ಯವಾದ ಒಂದು ಸಾಧನ ಅಥವಾ ಒಂದು ಪರಿಹಾರ. ಹಾಗಾಗಿ ನಾನು ನಿನಗೆ ಒಂದಷ್ಟು ಒಳ್ಳೆ ವಿಚಾರ ಹೇಳ್ತೀನಿ, ಅದನ್ನ ನೀನು ಗಮನ ಕೊಟ್ಟು ಕೇಳಿಸ್ಕೊ, ಅರ್ಥ ಮಾಡ್ಕೊ, ಆಮೇಲೆ ನೀನು ನಿನಗೆ ಸರಿ ಅನಿಸಿದಾಗ ಮಾಡು ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಈ ದೇಹದ ಬಗ್ಗೆ ತಿಳಿಸಿದ್ರು. ಈ ದೇಹ ಬುದ್ಧಿ ಅನ್ನುವಂಥದ್ದು ಅಜ್ಞಾನದಿಂದ ಹುಟ್ಟುತ್ತೆ. ಈ ಅಜ್ಞಾನದ ಪರಿಣಾಮವಾಗಿ ದುಃಖ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಸೊ ಯಾರಿಗೆ ದುಃಖ ಇದೆಯೋ ಅವರು ತಕ್ಷಣ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಅಜ್ಞಾನ ಇದೆ ಅಥವಾ ನಾವು ಅಜ್ಞಾನಿಗಳು ಅಂತ ಅವರು ಅರ್ಥ ಮಾಡ್ಕೋಬೇಕು. ನಂತರ ಅಜ್ಞಾನವನ್ನ ಹೋಗಲಾಡಿಸ್ಕೊಳ್ಳೋದು ಹೇಗೆ, ಅದರ ಬಗ್ಗೆ ಮುಂದುವರಿಸಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ನಾವು ಇದನ್ನ ಗಮನಿಸ್ತೀವಿ. ನಿರ್ವಿಕಾರನಾದ ಆತ್ಮನಿಗೆ ದೇಹಾದಿಗಳೊಡನೆ ತಪ್ಪಾದ ಕಲ್ಪನೆ ಅಥವಾ ಮಿಥ್ಯಾ ಅಭಿಮಾನ ಉಂಟಾಗಿದೆ. ಇದರ ಪರಿಣಾಮವಾಗಿ ನಾನು ಕರ್ಮವನ್ನ ಮಾಡುವವನು, ನಾನ್ ಮಾಡ್ತಾ ಇದ್ದೀನಿ ಕರ್ಮ ಅಂತ ಭಾವಿಸ್ತಾನಂತೆ. ಇದನ್ನ ಅಧ್ಯಾಸ ಅಂತ ಕೂಡ ಕರೀತಾರೆ. ಅಭ್ಯಾಸ ಅಲ್ಲ, ಅಧ್ಯಾಸ ಅಂತ. ಇದರ ಪರಿಣಾಮವಾಗಿ ಏನಾಯ್ತು, ನಾನು ಕರ್ತೃ, ನಾನು ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಅಥವಾ ನಾನೇನು ಮಾಡಬಾರದೆಲ್ಲ ಮಾಡಿದ್ದೀನಿ ಅನ್ನುವಂತಹ ಭಾವ ಆ ಜೀವನಿಗೆ ಉಂಟಾಗುತ್ತೆ ಅಥವಾ ಆ ಮನುಷ್ಯನಿಗೆ. ಮೊದಲನೇದಾಗಿ ದೇಹ ನಾನು ಅನ್ನುವಂತಹ ಬುದ್ಧಿ, ಅದರ ಒಂದು ಫಲರೂಪವಾಗಿ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ದೇಹ ಸುಮ್ಮನೆ ಇರೋದಕ್ಕಾಗೋದಿಲ್ಲ, ದೇಹ ಚಲಿಸ್ತಾನೆ ಇರಬೇಕು. ಅದು ಪ್ರಕೃತಿಯ ಸ್ವಭಾವ. ದೇಹ ಚಲಿಸಿದ್ರೇನೆ ಅದು ಜೀವಂತವಾಗಿರೋದು. ಹಾಗೆ ದೇಹದ ಒಳಗೆ ಕೂಡ ನಿರಂತರವಾಗಿ ಚಲನೆ ಇದೆ. ರಕ್ತ ನಿರಂತರವಾಗಿ ಚಲಿಸ್ತಾ ಇರುತ್ತೆ ದೇಹದಲ್ಲಿ. ಹೃದಯದ ಬಡಿತ ನಿರಂತರವಾಗಿ ನಡೀತಾನೆ ಇರುತ್ತೆ. ಅನೇಕ ಜೀವಕಣಗಳು ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ.
ಸೊ ಇದು ದೇಹದ ಒಂದು ಪರಿಸ್ಥಿತಿ. ದೇಹ ಇರೋದೇ ಹಾಗೆ. ಹೊರಗೆ ಕೂಡ ಈ ದೇಹ ಸುಮ್ಮನಿರೋದಕ್ಕಾಗೋದಿಲ್ಲ, ಅದು ಚಲಿಸ್ತಾ ಇರಬೇಕು, ಕಾರ್ಯವನ್ನ ಮಾಡ್ತಾ ಇರಬೇಕು. ಇಂದ್ರಿಯಗಳಿಂದ ಕಾರ್ಯವನ್ನ ಅದು ಮಾಡ್ತಾನೆ ಇರುತ್ತೆ. ಇಲ್ಲೇನಾಗತ್ತೆ, ದೇಹ ನಾನು ಅಂದಾಗ ನಾನ್ ಚಲಿಸ್ತಾ ಇದ್ದೀನಿ. ನಾನ್ ಚಲಿಸ್ತಾ ಇದ್ದೀನಿ ಅಂದಾಗ ಏನೋ ಒಂದು ಕರ್ಮ ನಡೆದಿರುತ್ತೆ, ಒಂದು ಕಾರ್ಯ ಯಾವುದೋ ನಡೆದಿರುತ್ತೆ. ದೇಹದಲ್ಲಿರುವಂತ ಇಂದ್ರಿಯಗಳು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇವೆ. ಕಣ್ಣು ನೋಡ್ತಾ ಇದೆ. ಆಗ ಮನುಷ್ಯ ಭಾವಿಸ್ತಾನೆ, ನಾನು ನೋಡ್ತಾ ಇದ್ದೀನಿ. ನೋಡ್ತಾ ಇರೋದು ಕಣ್ಣು. ನಾನು ಅನ್ನುವಂತಹ ಅಭಿಮಾನ ಇಂದ್ರಿಯದ ಜೊತೆ ಸೇರ್ಕೊಂಡಿರೋದ್ರಿಂದ ನಾನ್ ನೋಡ್ತಾ ಇದ್ದೀನಿ ಅನ್ನುವಂತ ಒಂದು ಭ್ರಮೆ ಹುಟ್ಕೊಳ್ತು. ಹಾಗೆ ಕೈಗಳು ಕಾಲ್ಗಳು ಎಲ್ಲ ಏನು ಚಲನೆ ಇರುತ್ತೋ ಇದೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವ ಬಂದ್ಬಿಡುತ್ತೆ. ಹೀಗಾಗಿ ಕರ್ತೃತ್ವ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಕರ್ತೃತ್ವ ಅಂದ್ರೆ ಇದೆ, ದೇಹದ ಜೊತೆ ತಾದಾತ್ಮ್ಯವನ್ನ ಹೊಂದಿದರ ಫಲ ಅಥವಾ ಪರಿಣಾಮ. ಸರಿ, ಈಗ ಕರ್ತೃತ್ವ ಏನೋ ಬಂತು, ನಾನ್ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದಾರೆ ಮನುಷ್ಯರು. ಇದರಿಂದ ಏನಾಯ್ತು, ಈಗ ಭಾವಿಸಿದ್ರಿಂದ ಏನಾಯ್ತು ಅಂದ್ರೆ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಇವೆರಡು ಕೂಡ ದ್ವಂದ್ವಗಳು ಹುಟ್ಕೊಳ್ತು. ಯಾಕಂದ್ರೆ ಬುದ್ಧಿ ಇದೆ, ಒಳ್ಳೇದು ಕೆಟ್ಟದ್ದನ್ನ ಅದು ವಿಭಾಗ ಮಾಡುತ್ತೆ ಬುದ್ಧಿ. ಮೇಲು ಕೀಳು, ಬೇಕು ಬೇಡ, ಲಾಭ ನಷ್ಟ, ಶುಭ ಅಶುಭ, ಇವುಗಳನ್ನೆಲ್ಲ ವಿಭಾಗ ಮಾಡಿ ತಿಳ್ಕೊಳ್ಳುವಂಥದ್ದೇ ಬುದ್ಧಿ. ಈಗ ಬುದ್ಧಿ ಏನ್ ಮಾಡುತ್ತೆ, ಕಣ್ಣಿನಿಂದ ನೋಡ್ತಾ ಇರುವಂಥದ್ದು, ಕಣ್ಣು ನೋಡ್ತಾ ಇರೋ ದೃಶ್ಯಗಳಲ್ಲಿ ಒಳ್ಳೆಯ ದೃಶ್ಯಗಳು ಕೆಟ್ಟ ದೃಶ್ಯಗಳು ವಿಭಾಗ ಮಾಡ್ತು. ಕೇಳಿಸ್ಕೊಂಡಂತ ಶಬ್ದಗಳಲ್ಲಿ ಒಳ್ಳೆಯ ಶಬ್ದಗಳು ಕೆಟ್ಟ ಶಬ್ದಗಳು ಅಲ್ಲಿ ವಿಭಾಗ ಮಾಡ್ತು. ಮಾಡುವಂತಹ ಕೆಲಸಗಳಲ್ಲಿ ಇದು ಒಳ್ಳೆ ಕೆಲಸ, ಇದು ಕೆಟ್ಟ ಕೆಲಸ, ಶುಭ ಕಾರ್ಯ ಅಶುಭ ಕಾರ್ಯ, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಬುದ್ಧಿ ಏನ್ ಮಾಡುತ್ತೆ, ದ್ವಂದ್ವ ಭಾವವನ್ನ ಹೊಂದುತ್ತೆ. ಈಗ ಇದರ ಫಲವಾಗಿ ಏನಾಯ್ತು, ಒಳ್ಳೆಯದರಿಂದ ಪುಣ್ಯ ಬರುತ್ತೆ, ಒಳ್ಳೆ ಕೆಲಸ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಬರುತ್ತೆ. ಪಾಪದ ಫಲವಾಗಿ ನನಗೆ ದುಃಖ ಅಥವಾ ನರಕ ಉಂಟಾಗುತ್ತೆ, ಈ ಭಯ ಉಂಟಾಗುತ್ತೆ. ಮತ್ತೆ ಆ ಭಯ ಇದ್ದೇ ಇರುತ್ತೆ. ತಪ್ಪು ಮಾಡ್ತಾ ಇರೋರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ, ಭಯದಲ್ಲೂ ಕೂಡ ಅವ್ರು ಇರ್ತಾರೆ, ತೋರಿಸ್ಕೊಳ್ಳಲ್ಲ ಅಷ್ಟೇ. ಹಾಗೆ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನುವಂತಹ ಅಭಿಮಾನನೂ ಇರುತ್ತೆ. ಹೀಗೆ ಮನುಷ್ಯ ಜೀವನವನ್ನ ಮಾಡ್ತಾ ಬರ್ತಾ ಇದ್ದಾನೆ. ದಿನ ಬೆಳಗಾದ್ರೆ ಇದೇ ಕೆಲಸ, ಏನೋ ಒಂದಷ್ಟು ಒಳ್ಳೇದು ಮಾಡೋದು, ಕೆಲವು ಸಮಯದಲ್ಲಿ ತಪ್ಪುಗಳನ್ನು ಮಾಡೋದು. ಅದರ ಪರಿಣಾಮವಾಗಿ ನಾನು ಹೀಗ್ ಮಾಡಿದೆ ಹಾಗೆ ಮಾಡಿದೆ ಅಂತೆಲ್ಲ ಅದ್ರ ಬಗ್ಗೆ ಹಲವಾರು ವಿಧವಾದ ಕಲ್ಪನೆಗಳನ್ನ ಮಾಡಿಕೊಂಡು ನನಗೇನೋ ಈ ತರ ಒಳ್ಳೇದಾಗ್ಬೋದು, ನನಗೇನೋ ಈ ತರ ಕೆಡಕಾಗ್ಬೋದು, ಇದನ್ನೆಲ್ಲ ಭಾವಿಸ್ತಾ ಇರುತ್ತೆ. ಸೊ ಇದೆಲ್ಲ ಆಯ್ತು, ಆಯುಷ್ಯ ಮುಗಿಯುತ್ತೆ, ಪ್ರಾರಬ್ಧ ಮುಗಿದೋದ್ಮೇಲೆ ದೇಹ ಬಿದ್ದೋಗುತ್ತೆ. ಯಾಕೆಂದ್ರೆ ದೇಹ ಉಸಿರಾಡಕ್ಕೆ ಪ್ರಾರಂಭ ಆಯಿತು ಹುಟ್ಟಿದ ಮೇಲೆ.
ಪ್ರಾರಬ್ಧ ಮುಗಿದಾಗ ಉಸಿರಾಟ ನಿಂತೋಗುತ್ತೆ. ಪ್ರಾರಬ್ಧಕ್ಕನುಸಾರವಾಗಿ ಮನುಷ್ಯನ ಜನ್ಮ ಮರಣ, ಹಾಗೆ ಪ್ರಾರಬ್ಧಕ್ಕನುಸಾರವಾಗಿ ಮನುಷ್ಯನಿಗೆ ಸಿಗುವಂತಹ ಕರ್ಮಗಳು, ಇಂಥ ಕರ್ಮ ಮಾಡಬೇಕು, ಕಾಲ ಪರಿಸ್ಥಿತಿ ಇವೆಲ್ಲ ಕೂಡ ಪ್ರಾರಬ್ಧ ನಿರ್ಧರಿಸುತ್ತೆ, ಮನುಷ್ಯ ಅಲ್ಲ ನಿರ್ಧಾರ ಮಾಡೋದು. ಅದು ಹೇಗೋ ನಾನೇ ಮಾಡ್ತಾ ಇದ್ದೀನಿ ಅಂತ ಭಾವಿಸಿ ಆ ಮನುಷ್ಯ ಏನ್ ಮಾಡ್ತಾನೆ, ಸುಖ ದುಃಖವನ್ನ ಅನುಭವಿಸ್ಕೊಂಡು ಮುಂದುವರಿತಾನೆ. ಇಷ್ಟು ಮನುಷ್ಯನ ಜೀವನ ಈ ರೀತಿ ಇರುತ್ತೆ ಅಂತೇಳಿ ಒಂದು ಶ್ಲೋಕದಲ್ಲಿ ಚಂದ್ರಮ ಮುನಿಗಳು ಹೇಳಿದ್ದಾರೆ. ಅದಾದ್ಮೇಲೆ ಏನಾಗುತ್ತೆ, ಶರೀರ ಬಿಡ್ಬೇಕು. ಶರೀರವನ್ನ ಬಿಟ್ಮೇಲೆ ಆ ಜೀವ, ಈಗ ನೋಡಿ, ಶರೀರ ಬಿಟ್ಮೇಲೆ ಅಲ್ಲಿ ಮನುಷ್ಯ ಸ್ತ್ರೀ ಪುರುಷ ಅನ್ನೋ ಮಾತು ಬರಲ್ಲ, ಜೀವ ಅಂತ ಕರೆಯಲ್ಪಡುತ್ತೆ. ಶರೀರದಲ್ಲಿರೋವರೆಗೂ ಮನುಷ್ಯ ಪ್ರಾಣಿ ಅಂತ ಎಲ್ಲ ಬೇರೆ ಬೇರೆ, ಆಮೇಲೆ ಸ್ತ್ರೀ ಪುರುಷ ಅಂತ ಆತರ ಎಲ್ಲ ಬೇರೆ ಬೇರೆ ತರ ಬರುತ್ತೆ ಅರ್ಥ. ಆದ್ರೆ ಶರೀರ ಬಿಟ್ಟ ಮೇಲೆ ಜೀವ ಅಂತ ಕರೆಯಲ್ಪಡುತ್ತೆ. ಈ ಜೀವ ತಾನು ಮಾಡಿದಂತಹ ಪಾಪದ ಫಲವಾಗಿ ನರಕದಲ್ಲಿ ಯಾತನೆಯನ್ನ ಅನುಭವಿಸುತ್ತೆ. ಅದಕ್ಕೆ ನರಕ ಯಾತನೆ ಅಂತಾನೆ ಹೆಸರು. ಯಾತನಾ ಶರೀರವನ್ನ ಪ್ರವೇಶ ಮಾಡುತ್ತದೆ. ಯಾತನೆ ಅನುಭವಿಸೋದಕ್ಕೆ ಒಂದು ಶರೀರವನ್ನ ಅಲ್ಲಿ ಉಂಟು ಮಾಡ್ತಾರಂತೆ, ಯಾತನಾ ಶರೀರ ಅಂತ. ಹಾಗೆ ಒಳ್ಳೆ ಕೆಲಸ ಮಾಡಿದ್ರೆ ಶುಭ ಫಲವನ್ನ ಅನುಭವಿಸೋದಕ್ಕೆ, ಪುಣ್ಯವನ್ನ ಅನುಭವಿಸೋದಕ್ಕೆ ಸ್ವರ್ಗವನ್ನ ಪ್ರವೇಶ ಮಾಡ್ತಾನೆ. ಅಲ್ಲೊಂದಷ್ಟು ಭೋಗವನ್ನ ಸುಖವನ್ನ ಅನುಭವಿಸ್ತಾನೆ ಜೀವ. ಅದೊಂದು ಹಂತಕ್ಕೆ ಮುಗಿದ ಮೇಲೆ ನಂತರ ಏನಾಯ್ತು, ಅವನು ಇಚ್ಛೆ ಪಡ್ಲಿ ಇಚ್ಛೆ ಪಡದೇ ಇರ್ಲಿ ಸ್ವರ್ಗದಿಂದ ಪತಿತನಾಗ್ತಾನೆ. ಪತನ ಅಂತ ಕರೀತಾರೆ, ಕೆಳಗೆ ಬೀಳೋದು. ತಲೆ ಕೆಳಗಾಗಿ ಬೀಳುವನು. ಇದು ಭಗವದ್ಗೀತೆಯಲ್ಲಿ ಕೂಡ ಇದೇ ವಿಚಾರ ಬರುತ್ತೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಪುಣ್ಯವನ್ನ ಸಂಪಾದನೆ ಮಾಡ್ಕೋತಾರೆ, ಆಮೇಲೆ ಅದರ ಫಲವಾಗಿ ಊರ್ಧ್ವ ಲೋಕಗಳಲ್ಲಿ ಸುಖವನ್ನ ಪಡ್ತಾರೆ. ಆಮೇಲೆ ಮರ್ತ್ಯಲೋಕಕ್ಕೆ ಬಂದು ಮತ್ತೆ ಬೀಳ್ತಾರೆ. ಯಾವ ರೀತಿ ಬೀಳ್ತಾರೆ ಅಂತ ಇಲ್ಲಿ ಹೇಳಿದೆ. ತಲೆ ಕೆಳಗಾಗಿ ಕೆಳಗೆ ಬೀಳ್ತಾರಂತೆ. ತಲೆ ಕೆಳಗಾಗಿ ಬೀಳ್ತಾ ಬೀಳ್ತಾ ಆ ಜೀವ ಚಂದ್ರಮಂಡಲವನ್ನ ಸೇರುತ್ತೆ. ಚಂದ್ರಮಂಡಲದಲ್ಲಿ ಹಿಮದ ಹನಿಯ ರೂಪದಲ್ಲಿ ಪರಿವರ್ತನೆ ಹೊಂದುತ್ತಂತೆ. ಅಂದ್ರೆ ಆ ಹಿಮದ ಹನಿಯಲ್ಲಿ ಅದು ಸೇರ್ಕೊಳ್ಳುತ್ತೆ ಅಂತ. ಜೀವ ಅನ್ನುವಂಥದ್ದು ಬಹಳ ಸೂಕ್ಷ್ಮ ರೂಪವಾದ್ದು. ಈ ಜೀವ ಯಾವುದೋ ಒಂದು ಸಂದರ್ಭದಲ್ಲಿ ಚಂದ್ರಮಂಡಲದಿಂದ ಭೂಮಂಡಲಕ್ಕೆ ಬೀಳುತ್ತೆ. ಸ್ವರ್ಗಲೋಕದಿಂದ ಚಂದ್ರಮಂಡಲಕ್ಕೆ ಬಿದ್ದಿದ್ದಾಯ್ತು. ನಮ್ಗೆಲ್ಲ ಗೊತ್ತಿದೆ, ಚಂದ್ರನಿಂದ ಬರುವಂತಹ ಕಿರಣಗಳು ತಂಪಾಗಿರುತ್ತೆ. ಅದಕ್ಕೆ ಕಾರಣ ಅದು ಹಿಮದಿಂದ ಕೂಡಿರುತ್ತೆ ಅಂತ. ತಂಪಾದ ಒಂದು ಗ್ರಹ ಅದು ಅಂತ. ಸೂರ್ಯ ಹೇಗೆ ಉಷ್ಣ ಗ್ರಹವೋ ಇದು ತಂಪಾದ ಗ್ರಹ. ಅಲ್ಲಿಂದ ಹಿಮದ ಹನಿಯ ರೂಪದಲ್ಲಿ ಬೀಳುತ್ತದೆ. ನಾವು ಬೆಳಗ್ಗೆ ನೋಡ್ಬೋದು, ಈ ಗಿಡಗಳ ಮೇಲೆ ಧಾನ್ಯಗಳು ಈ ರೀತಿಯಲ್ಲಿ ಅಲ್ಲಲ್ಲಿ ಹಿಮ ಬಿದ್ದಿರುತ್ತೆ. ಸ್ವಲ್ಪ ಕೆಲವೊಮ್ಮೆ ಹೆಚ್ಚು ಬಿದ್ದಿರುತ್ತೆ, ಕೆಲವೊಮ್ಮೆ ಕಮ್ಮಿ ಬಿದ್ದಿರುತ್ತೆ.
ಆ ರೀತಿಯಲ್ಲಿ ಚಂದ್ರಮಂಡಲದಿಂದ ಬಿದ್ದಂತಹ ಹಿಮ, ಅದರಲ್ಲಿ ಸೂಕ್ಷ್ಮ ರೂಪದಲ್ಲಿ ಜೀವ ಇದ್ದು ಪ್ರಾರಬ್ಧಕ್ಕನುಸಾರವಾಗಿ ಅಂತಹ ಒಂದು ಸಸ್ಯ, ಆ ಒಂದು ಆಹಾರ ಅದರಲ್ಲಿ ಸೇರ್ಕೊಂಡು ಧಾನ್ಯ ಇತ್ಯಾದಿ ಆಹಾರಗಳಲ್ಲಿ ಒಂದು ಕಡೆ ಸೇರ್ಕೋತಾನೆ. ಅದಾದ್ಮೇಲೆ ಅಲ್ಲಿಂದ ಪ್ರಾರಬ್ಧಕ್ಕನುಸಾರವಾಗಿ ಪುನಃ ಅವನು ಹಿಂದೆ ಮಾಡಿದ ಪ್ರಾರಬ್ಧಕ್ಕನುಸಾರವಾಗಿ ಆ ಆಹಾರವನ್ನ ಅಂಥದ್ದೇ ವ್ಯಕ್ತಿ ಯಾರಿಗೆ ಋಣಾನುಬಂಧ ಇರುತ್ತೋ, ಅನುಬಂಧ ಅಂತ ಇದೆ ನೋಡಿ, ಬಂಧ, ಋಣದ ಅನುಬಂಧ ಇರುತ್ತೋ ಆ ವ್ಯಕ್ತಿ ಈ ಆಹಾರವನ್ನ ಸೇವನೆ ಮಾಡೋ ಹಾಗೆ ಆಗುತ್ತೆ. ಇದನ್ನೆಲ್ಲ ಪ್ರಕೃತಿ ತನ್ನ ಕಾರ್ಯವನ್ನ ಸಮಯಕ್ಕನುಗುಣವಾಗಿ ಮಾಡುತ್ತೆ. ಅದೆಷ್ಟು ದಿನ ಇರುತ್ತೆ ಏನು ಅಂತೆಲ್ಲ ಕೆಲವರೆಲ್ಲ ಕೇಳ್ತಾರೆ. ಉದಾಹರಣೆಗೆ, ಪ್ರಾಣ ಹೋದಿದ ತಕ್ಷಣನೇ ಇನ್ನೊಂದು ಶರೀರ ಸಿಗುತ್ತಾ? ಇದು ಕೆಲವರ ಪ್ರಶ್ನೆ. ಕೆಲವರಿಗೆ ಬೇಗ ಸಿಗುತ್ತೆ, ಕೆಲವರಿಗೆ ನಿಧಾನವಾಗಿ ಸಿಗುತ್ತೆ, ಕೆಲವರಿಗೆ ಬೇರೆ ಬೇರೆ ಅನುಭವಗಳೆಲ್ಲ ಆದ್ಮೇಲೆ ಆಮೇಲೆ ಬಹಳ ತಡವಾಗಿ ಕೂಡ ಸಿಗುತ್ತೆ. ಯಾಕೆಂದ್ರೆ ಅವರ ಕರ್ಮಕ್ಕನುಸಾರವಾಗಿ ಅವರಿಗೆ ಪ್ರೇತ ಜನ್ಮವೋ ಇನ್ನೊಂದೋ ಮತ್ತೊಂದೋ ಏನೋ ಆಗುತ್ತೆ. ಅದರ ವಿವರಣೆ ಬಹಳ ಇದೆ, ಗರುಡ ಪುರಾಣದಲ್ಲಿ ಇದ್ರ ಬಗ್ಗೆ ನಾವು ಗಮನಿಸ್ತೀವಿ. ಈಗ ಒಟ್ನಲ್ಲಿ ಭೂಮಂಡಲದಿಂದ ಅಂದ್ರೆ ಭೂಮಿಯಿಂದ ಹೋದಂತ ಜೀವ ಪಾಪ ಪುಣ್ಯದ ಫಲವನ್ನ ಅನುಭವಿಸಿ ಪುನಃ ಭೂಮಿಗೆ ಬಂದು ಬಿತ್ತು ಅಂತ ಅರ್ಥ ಆಯ್ತು. ನಂತರ ಪ್ರಾರಬ್ಧಕ್ಕನುಸಾರವಾಗಿ ಆ ಜೀವ ಯಾವುದೋ ಒಬ್ಬ ವ್ಯಕ್ತಿ ಆ ಜೀವ ಆಹಾರವನ್ನ ತಿಂತಾನೆ. ಆಗ ಆ ಜೀವ ಆಹಾರದೊಂದಿಗೆ ಆ ವ್ಯಕ್ತಿಯ ಶರೀರವನ್ನ ಪ್ರವೇಶ ಮಾಡ್ತಾನೆ. ನಂತರ ಆ ಶರೀರದಲ್ಲಿದ್ದುಕೊಂಡು ಒಂದಷ್ಟು ಕಾಲಕ್ಕನುಗುಣವಾಗಿ ಅವನು ಸ್ತ್ರೀ ಶರೀರವನ್ನ ಪ್ರವೇಶ ಮಾಡ್ತಾನೆ. ಸ್ತ್ರೀ ಶರೀರವನ್ನ ಪ್ರವೇಶ ಮಾಡಿದ್ಮೇಲೆ ಮತ್ತೆ ಆ ಸ್ತ್ರೀ ಶರೀರದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ನಮಗೆ ಏನ್ ಅರ್ಥ ಆಯ್ತು ಅಂದ್ರೆ, ಮೊದಲನೇದಾಗಿ ಸೂಕ್ಷ್ಮ ರೂಪವಾದ ಜೀವ ಆಹಾರದಲ್ಲಿ ಬಂದು ಸೇರ್ಕೋತು ಅಂದ್ರೇನು? ಕೆಲವರೆಲ್ಲ ಹೇಳ್ತಾರೆ ನಾವು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು ಅಂತ ಹೇಳ್ತಾ ಇರ್ತಾರೆ. ಆ ಜೀವದ ಪ್ರಾರಬ್ಧಕ್ಕನುಸಾರವಾಗಿ ಅವರು ಆ ದೇಶದಲ್ಲೇ ಹೋಗಿ ಬೀಳ್ತಾರೆ. ಅದು ವಿದೇಶನೋ, ಯಾವುದೋ ಒಂದು ಆಫ್ರಿಕಾನೋ, ಅಮೇರಿಕಾನೋ, ಇನ್ಯಾವುದೋ ದೇಶ, ಇನ್ಯಾವುದೋ ಖಂಡ, ಯಾವುದೋ ಪ್ರದೇಶ, ಹಾಗೆ ಭಾರತ. ಚಂದ್ರಮಂಡಲದಿಂದ ಯಾವ ಜೀವ ಎಲ್ಲಿ ಬೀಳಬೇಕು ಅನ್ನೋದು ಕೂಡ ನಿಶ್ಚಯ ಆಗಿರುತ್ತೆ. ಅದನ್ನ ಅದೇ ವ್ಯಕ್ತಿ ತಿನ್ಬೇಕು ಅನ್ನೋದು ಕೂಡ ನಿಶ್ಚಯ ಆಗಿರುತ್ತೆ. ಇದನ್ನೆಲ್ಲ ಮಾಡೋದು ಯಾರು ಅಂದ್ರೆ ಕಾಲ ಅಂತ. ಕಾಲದ ಬಗ್ಗೆ ನಾವು ಎಷ್ಟು ಅರ್ಥ ಮಾಡಿಕೊಂಡು ಸಾಲದು. ಯಾಕೆಂದ್ರೆ ನಮ್ಮ ಇಹ ಮತ್ತು ಪರ ಎರಡೂ ಕೂಡ ಕಾಲದ ಅಧೀನದಲ್ಲಿದೆ. ಕಾಲಕ್ಕೆ ಅಧೀನವಾಗಿ ನಾವು ಹುಟ್ಟೋದು, ಬೆಳೆಯೋದು, ಜೀವನ ಮಾಡೋದು, ಜೀವನ ಮುಗಿಯೋದು, ಮತ್ತೆ ದೇಹ ತ್ಯಜಿಸಿದ ಮೇಲೆ, ದೇಹ ಬಿಟ್ಟ ಮೇಲೆ ನಮ್ಗಾಗುವಂತ ಗತಿ, ಇವೆಲ್ಲ ಕಾಲಕ್ಕನುಗುಣವಾಗಿ ಆಗತ್ತೆ. ಈಗ ಆ ಕಾಲಕ್ಕನುಗುಣವಾಗಿ ಆ ಜೀವ ಅನ್ನೋದು ಮಣ್ಣಲ್ಲಿ ವಾಸ ಮಾಡ್ತು. ಮಣ್ಣು ಅಂದ್ರೆ ಯಾವುದೋ ಒಂದು ಧಾನ್ಯ, ಅದು ಮಣ್ಣಿನ ಮೂಲಕ ಅಥವಾ ಧಾನ್ಯ
ಅಥವಾ ಯಾವುದೋ ಒಂದು ಆಹಾರದಲ್ಲಿ ಸೇರ್ಕೊಂಡು ಆ ಗಿಡದಲ್ಲಿ ಅಥವಾ ಆ ಒಂದು ಸಸ್ಯ ರಾಶಿಗಳಲ್ಲಿ ಎಲ್ಲೋ ಒಂದು ಕಡೆ ವಾಸ ಮಾಡುತ್ತೆ. ವಿಶೇಷವಾಗಿ ಧಾನ್ಯ ಅಂತ ಇಲ್ಲಿ ಹೇಳಿದೆ. ಬೇರೆ ಕಡೆ ಮತ್ತೊಂದು ಪುರಾಣದಲ್ಲಿ ಕೂಡ ನಾವು ಇದೇ ವಿಚಾರವನ್ನು ಗಮನಿಸ್ತೀವಿ. ಧಾನ್ಯಗಳಲ್ಲಿ ವಿಶೇಷವಾಗಿ ಸೇರ್ಕೊಳ್ಳುತ್ತೆ. ಅದಕ್ಕೆ ನೋಡಿ, ಧಾನ್ಯಕ್ಕೆ ಚಿಗುರುವಂತಹ ಮತ್ತೆ ಅಂದ್ರೆ ಪುನಃ ಅದು ಜೀವಂತವಾಗುವಂತಹ ಶಕ್ತಿ ಇರುತ್ತೆ. ಅದರಲ್ಲಿ ಭೂಮಿಗೆ ಹಾಕಿದ್ರೆ ಅದು ಮೊಳಕೆ ಹೊಡೆದು ಬೆಳೆಯುತ್ತೆ. ಅಂದ್ರೆ ಜೀವರೂಪದಲ್ಲಿ ಆ ಧಾನ್ಯದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆ ಧಾನ್ಯದಿಂದ ಪುರುಷನ ಶರೀರವನ್ನು ಪ್ರವೇಶ ಮಾಡ್ತಾನೆ. ನಂತರ ಸಂದರ್ಭಕ್ಕನುಸಾರವಾಗಿ, ಅವನ ಪ್ರಾರಬ್ಧಕ್ಕನುಸಾರವಾಗಿ ಅಂಥ ಸಮಯದಲ್ಲೇ ಪುರುಷನಿಂದ ಸ್ತ್ರೀ ಶರೀರವನ್ನ ಪ್ರವೇಶ ಮಾಡ್ತಾನೆ. ವೀರ್ಯದ ರೂಪ, ವೀರ್ಯದಲ್ಲಿ ಸೇರ್ಕೊಂಡು ಶರೀರದಲ್ಲಿ ವಾಸ ಮಾಡಿದ್ದಾಯ್ತು. ಈಗ ರೇತಸ್ಸು ತನ್ಮೂಲಕ ಸ್ತ್ರೀ ಶರೀರವನ್ನ ಪ್ರವೇಶ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈಗ ಅಲ್ಲಿಂದ ಮುಂದುವರಿಸಿ ಹೇಳ್ತಾರೆ, ಅಲ್ಲಿ ಸ್ತ್ರೀಯ ರಕ್ತ, ಅದನ್ನ ಶೋಣಿತ ಅಂತ ಕರೀತಾರೆ. ಶುಕ್ಲ ಶೋಣಿತಗಳ ಮಿಶ್ರಣ ಅಂತ ಕರೀತಾರೆ. ಸೊ ಅದರಲ್ಲಿ ಸೇರ್ಕೊಂಡು ಅದರಲ್ಲಿ ಬೆರೆತು ಆಮೇಲೆ ಅದು ಪ್ರಕೃತಿಯ ನಿಯಮಕ್ಕನುಗುಣವಾಗಿ ಒಂದು ದಿನ ಕಲಲ ಅಂದ್ರೆ ಕೆಸರಿನಂತಹ ಒಂದು ರೂಪವನ್ನ ಹೊಂದುವನು. ನೋಡಿ ಎಷ್ಟೆಲ್ಲ ಆಯ್ತು. ಈ ಅಲ್ಲಿಂದ ಬಿದ್ದಿದ್ದಾಯ್ತು, ಗಿಡದಲ್ಲಿ ವಾಸ ಮಾಡಿದ್ದಾಯ್ತು, ಧಾನ್ಯದಿಂದ ಪುರುಷನ ಶರೀರ. ಸೊ ತಂದೆಯಿಂದ ಮೊದಲ ಜನ್ಮ ಆಯ್ತು ಅಂತ. ನಂತರ ಈಗ ತಾಯಿ ಗರ್ಭದಲ್ಲಿ ಇದ್ದಾನೆ. ತಾಯಿಯಿಂದ ಆಗೋದು ಮತ್ತೆ ಪುನಃ ಎರಡನೇ ಜನ್ಮ. ಈಗ ತಾಯಿ ಗರ್ಭದಲ್ಲಿದ್ದಾಗ ಒಂದೊಂದು ಹಂತವನ್ನು ಕೂಡ ವಿವರವಾಗಿ ಇಲ್ಲಿ ತಿಳಿಸ್ತಾ ಬರ್ತಾರೆ. ಒಂದು ಕೆಸರಿನ ರೂಪದಲ್ಲಿ ಅದು ಪರಿವರ್ತನೆ ಹೊಂದುತ್ತಂತೆ. 5 ರಾತ್ರಿಗಳು ಕಳೆಯಲಾಗಿ ನೀರಿನ ಗುಳ್ಳೆಯ ಆಕಾರವನ್ನು ಹೊಂದುವನು. ನೀರಿನ ಗುಳ್ಳೆ, ಅದನ್ನ ಬುದ್ಬುದ ಅಂತ ಎಲ್ಲ ಕರೀತಾರೆ. ಆ ರೀತಿಯಲ್ಲಿ ಒಂದು ಆಕಾರ ಪಡ್ಕೊಳ್ಳುತ್ತಂತೆ. 7 ರಾತ್ರಿಗಳು ಅಂದ್ರೆ ಒಂದು ವಾರ ಆಯ್ತು. ಒಂದು ವಾರದಲ್ಲಿ ಒಂದು ಮಾಂಸದ ಮುದ್ದೆ ಆಗುತ್ತಂಥದ್ದು. 15 ದಿನಗಳಿಗೆ ಒಂದು ಪಕ್ಷ, 15 ದಿನಗಳಿಗೆ ಆ ಪಿಂಡ, ಮಾಂಸದ ಪಿಂಡ ಅಂದ್ರೆ ಗುಂಡಿಗಿರೋದಕ್ಕೆ ಪಿಂಡ ಅಂತ ಕರೀತಾರೆ. ಆ ಮಾಂಸದ ಪಿಂಡ ರಕ್ತದ ಒಡಗೂಡಿ, ಅಂದ್ರೆ ಆ ರಕ್ತ ಏನಿರುತ್ತೋ ತಾಯಿಯ ಶರೀರದ ರಕ್ತವನ್ನ ತಗೊಂಡದು 25 ರಾತ್ರಿಗಳೊಳಗಾಗಿ ಮೊಳಕೆಯಾಗುವುದು. ಅದು ಒಂದು ಮೊಳಕೆಯ ರೂಪದಲ್ಲಿ ಶರೀರದಲ್ಲಿ ಸ್ಥಿರವಾಗಿ ಅಂಟ್ಕೊಂಡು ಅಲ್ಲಿ ಬೆಳೆಯಕ್ಕೆ ಶುರು ಮಾಡುತ್ತೆ. ಈಗ ಭೂಮಿ ಮೇಲೆ ಬಿದ್ದಂತ ಧಾನ್ಯ ಹೇಗೆ ಬೇರೂರಿ, ಭೂಮಿಯಲ್ಲಿ ಬೇರೂರಿ ಮೇಲಕ್ಕೆ ಚಿಗುರೊಡೆದು ಬೆಳೆಯುತ್ತೋ, ಅದೇ ತರ ಈ ಒಂದು ಪಿಂಡ ತಾಯಿಯ ಗರ್ಭದಲ್ಲಿ ಬೇರೂರಿ ಆ ಗರ್ಭದಿಂದ ಏನೆಲ್ಲ ಬೇಕೋ ಅದಕ್ಕೆ ಪೋಷಕಾಂಶಗಳೆಲ್ಲ ತಗೊಂಡು ಮೇಲೆ ಒಂದು ಶರೀರದ ರೂಪದಲ್ಲಿ ರಚನೆ ಆಗ್ತಾ ಬರುತ್ತೆ. ಒಂದು ತಿಂಗಳ ಕಾಲ ಕಳೆಯುವಾಗ ಆಗ ಅದಕ್ಕೆ ಮೊದಲು ತಲೆ ಹುಟ್ಕೊಳ್ಳುತ್ತಂತೆ. ಆಮೇಲೆ ಕತ್ತು, ಬೆನ್ನಿನ ಹುರಿ ಇದೆಲ್ಲ ಹುಟ್ಕೊಳ್ಳುತ್ತೆ. ಅಂದ್ರೆ ಮಸ್ತಿಷ್ಕ ಅಂತ ಕರೀತಾರೆ. ಆ ತಲೆಯಿಂದ ಹೊರಟಂತಹ ಬೆನ್ನಿನ ಮೂಳೆ, ಅದು ಕುತ್ತಿಗೆ,
ಭುಜ ಹೀಗೆ ಮುಂದುವರೆದು ಸೊಂಟದವರೆಗೂ ಏನು ಬೆನ್ಮೂಳೆ ಇರುತ್ತೋ ಅದು ಮೊದಲು ರಚನೆ ಆಗುತ್ತಂತೆ. ಯಾಕೆಂದ್ರೆ ಅದರಲ್ಲಿ ನರಗಳು ಬಂದು ಆ ನರಗಳ ಮೂಲಕನೇ ಉಳಿದ ಅಂಗಾಂಗಗಳೆಲ್ಲ ಬೆಳಿಬೇಕು. ಮೊದಲನೇ ತಿಂಗಳಲ್ಲೇ ಈ ರೀತಿ ರಚನೆ ಆಗಿರುತ್ತೆ ಚಿಕ್ಕದಾಗಿ. ನಂತರ ಅದರಿಂದ ಕೈ ಕಾಲುಗಳು, ಪಕ್ಕೆಗಳು, ಸೊಂಟ, ಮಂಡಿ ಇವೆಲ್ಲ ಕ್ರಮವಾಗಿ 2 ತಿಂಗಳುಗಳಿಗೆ ಹುಟ್ಟುವವು. 3 ತಿಂಗಳಿಗೆ ಕೀಲುಗಳು, ಕೈಕಾಲುಗಳು, ಬೆರಳುಗಳು 4 ತಿಂಗಳುಗಳಿಗೆ ಉಂಟಾಗುವು. 5ನೇ ತಿಂಗಳಲ್ಲಿ ಈಗ ತಲೆಯಲ್ಲಿರುವಂತಹ ಇಂದ್ರಿಯಗಳ ರಂಧ್ರಗಳು, ಕಿವಿಗೆ 2 ರಂಧ್ರಗಳು, ಮೂಗಿಗೆ 2 ರಂಧ್ರಗಳು, ಈ ತರ ಎಲ್ಲ ರಂಧ್ರಗಳೆಲ್ಲ ಆಗತ್ತಂತೆ. ಅದಾದ ಮೇಲೆ ಬೆರಳುಗಳಲ್ಲಿ ಉಗುರುಗಳು, ಹಾಗೆ ಇತರ ಅಂಗಾಂಗಗಳು, ಮಲಮೂತ್ರ ವಿಸರ್ಜನಾಂಗಗಳು ಕ್ರಮವಾಗಿ ಅಭಿವ್ಯಕ್ತವಾಗುವು. 7ನೇ ತಿಂಗಳಲ್ಲಿ ತಲೆಯ ಕೂದಲು ಇವೆಲ್ಲ ಉಂಟಾಗಿ ಶರೀರದಲ್ಲಿ ಅವಯವಗಳೆಲ್ಲ ಬಿಡಿಬಿಡಿಯಾಗಿ ಅವೆಲ್ಲ ಒಂದೊಂದಾಗಿ ಸಿದ್ಧ ಆಗುತ್ತೆ. ಅಂದ್ರೆ 7ನೇ ತಿಂಗಳಲ್ಲೇ ಶರೀರ ಬೆಳೆದ್ಬಿಟ್ಟಿರುತ್ತೆ. ಉಗುರುಗಳು, ಇನ್ನೊಂದು ಮತ್ತೊಂದು ಇಂದ್ರಿಯಗಳು ಎಲ್ಲ ಏನೇನು ಆಗ್ಬೇಕೋ ಆಕಾರವನ್ನು 7ನೇ ತಿಂಗಳಲ್ಲೇ ಪಡ್ಕೊಂಡ್ಬಿಟ್ಟಿರುತ್ತದು. 8ನೇ ತಿಂಗಳಿಗೆ ಸರ್ವವು ಸಿದ್ಧವಾಗುವುದು. ಕೂದಲು ಇತ್ಯಾದಿ ಸಹಿತವಾಗಿ ಎಲ್ಲವೂ ಸಿದ್ಧ ಆಗ್ಬಿಡುತ್ತೆ. ಹೀಗೆ ಸ್ತ್ರೀಯ ಗರ್ಭದಲ್ಲಿ ಈ ಗರ್ಭಾಶಯದಲ್ಲಿ ಗರ್ಭವು ಬೆಳೆಯುತ್ತದೆ. ಅಂದ್ರೆ ಆ ಮಗು ಬೆಳೀತಾ ಇರುತ್ತೆ ಅಂತ. ತಾಯಿಯು ಮಾಡುವ ಆಹಾರ, ಊಟದ ಸಾರ, ಅಂದ್ರೆ ಆ ತಾಯಿಯ ಸ್ವೀಕರಿಸುವ ಅನ್ನದ ಸಾರ ಹೊಕ್ಕಳಿನ ಮೂಲಕ ಜೀವಿಗೆ ತಲುಪ್ತಾ ಇರುತ್ತೆ. ಅದಕ್ಕೆ ಬೆಳೆಯೋದಕ್ಕೆ, ಜೀವಂತವಾಗಿರೋಕ್ಕೆ ಏನು ಬೇಕೋ ಶಕ್ತಿ, ಅದಕ್ಕೆ ಬೇಕಾಗುವಂತ ಪೋಷಕಾಂಶಗಳೆಲ್ಲ ತಾಯಿ ಶರೀರದಿಂದ ಅದು ಪಡ್ಕೋತಾ ಇರುತ್ತೆ. ಈಗ 5ನೇ ತಿಂಗಳಲ್ಲೇ ಏನ್ ನಡೆಯುತ್ತೋ ಅದನ್ನ ಮತ್ತೆ ಸ್ವಲ್ಪ ವಿವರಿಸ್ತಾರೆ. ಈ 5ನೇ ತಿಂಗಳಿನಲ್ಲಿ ಇದ್ದಾಗ ಜೀವ ಚೈತನ್ಯವನ್ನ ಪಡಿತಾನೆ. ಚೈತನ್ಯ ಅಂದ್ರೆ ಏನು ಅಂದ್ರೆ ಜ್ಞಾನ ಅಂತ. ಜ್ಞಾನವನ್ನು ಪಡ್ಕೋತಾನೆ. ಯಾವ ಜ್ಞಾನ? ಹಿಂದೆ ತಾನು ಮಾಡಿದಂತಹ ಕರ್ಮಗಳು, ಅನುಭವಿಸಿದಂತಹ ಸುಖ ದುಃಖಗಳು ಇವೆಲ್ಲ ಕೂಡ ಅವನಿಗೆ ಪುನಃ ಸ್ಮರಣೆ ಆಗುತ್ತಂತೆ. ಅದನ್ನ ಸ್ಮೃತಿ ಅಂತ ಕರೀತಾರೆ. ಹಿಂದಿನ ಜನ್ಮದ ಸ್ಮೃತಿ ಅವನಿಗೆ ಆಗ ಉಂಟಾಗುತ್ತೆ 5ನೇ ತಿಂಗಳಲ್ಲಿ. ಶರೀರ, ಸ್ಥೂಲ ಶರೀರ ತನ್ಪಾಡಿಗೆ ಅದು ಪ್ರಕೃತಿಗೆ ಅನುಸಾರವಾಗಿ ಬೆಳೀತಾ ಇದೆ. ಈಗ ಸೂಕ್ಷ್ಮ ಶರೀರ ಅದು ಸುಪ್ತವಾಗಿತ್ತು, ಒಂದು ರೀತಿ ನಿದ್ರೆಯಲ್ಲಿದ್ದಂತೆ ಇತ್ತು. ಈ 5ನೇ ತಿಂಗಳ ನಂತರ ಅದು ಜಾಗೃತ ಆಯಿತು. ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸೀಗ ನಿದ್ರೆಯಿಂದ ಎದ್ದಂತೆ ಆಯಿತು. ಎದ್ದಾಗ ನೋಡಿದ್ರೆ ಗರ್ಭದಲ್ಲಿ ಇದ್ದೀನಿ ಅಂತ ಅದಕ್ಕೆ ಗೊತ್ತಾಯ್ತು. ನಾನೀಗ ಮತ್ತೆ ಹಿಂದೆ ಸತ್ತಿದ್ದು, ಸ್ವರ್ಗ ನರಕಾದಿಗಳು ಅನುಭವಗಳು ಒಂದು ರೀತಿ ಕನಸಿನೋಪಾದಿಯಲ್ಲಿ ಇರುತ್ತೆ ಅಂತ ಪುರಾಣಗಳಲ್ಲಿ ತಿಳಿಸುತ್ತೆ. ಅದರ ನೆನಪಂತೂ ಇರುತ್ತೆ. ಹೀಗೆಲ್ಲ ಆಯಿತು, ಪುನಃ ನಾನು ಬಂದು ಈಗ ಗರ್ಭದಲ್ಲಿ ಬಿದ್ದಿದ್ದೀನಿ, ಒಂದು ಗರ್ಭದಲ್ಲಿ ಸೇರ್ಕೊಂಡಿದ್ದೀನಿ ನಾನು ಅಂತ ಗೊತ್ತಾಗುತ್ತೆ. ಆಗ ಅದಕ್ಕೆ ಯಾವಾಗ ನಿದ್ರೆಯಲ್ಲಿತ್ತೋ ಅದಕ್ಕೇನು ಗೊತ್ತಾಗಿಲ್ಲ. ಈಗೇನಾಗಿದೆ, ಎಚ್ಚರಿಕೆ ಆಗ್ಬಿಟ್ಟಿದೆ.
ಮನಸ್ಸು ಸುಪ್ತಾವಸ್ಥೆಯಿಂದ ಜಾಗೃತ ಆಗಿದೆ. ಈಗ ಅದಕ್ಕೆ ತಾಪದ ಅನುಭವ ಆಗ್ತಾ ಇದೆ. ಎರಡು ರೀತಿಯ ತಾಪ. ಒಂದು ಮನಸ್ಸಿನ ತಾಪ. ನಾನು ಹೀಗೆಲ್ಲ ಕಷ್ಟಪಟ್ಟು ಈಗ ಮತ್ತೆ ಇಲ್ಲಿ ಬಂದು ಸೇರ್ಕೊಂಡಲ್ಲ, ಮತ್ತೆ ಹುಟ್ಟಬೇಕಾ, ಮತ್ತೆ ಕಷ್ಟಪಡ್ಬೇಕಾ, ದುಃಖ ಪಡ್ಬೇಕಾ ಅಂತ ಅದು ಮನಸ್ಸಿನಲ್ಲಿ ಭಾವಿಸ್ತಾ ಇದೆ, ತಾಪವನ್ನು ಅನುಭವಿಸ್ತಾ ಇದೆ. ಹಾಗೆ ಶರೀರದ ತಾಪ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ತಾಯಿಯ ಜಠರಾಗ್ನಿ, ಅದರ ತಾಪ ಈ ಸೂಕ್ಷ್ಮವಾದ ಶರೀರಕ್ಕೆ ಆಗ್ತಾ ಇದೆ. ಆ ತಾಪದ ಪರಿಣಾಮವಾಗಿ ಅದಕ್ಕೆ ಬಹಳ ಕಷ್ಟ ಆಗ್ತಾ ಇದೆಯಂತೆ. ಆಗ ಜಠರಾಗ್ನಿಯ ತಾಪದಿಂದ ದುಃಖಿತನಾದ ಜೀವನು ಹೀಗೆನ್ನುವನು: ಅನೇಕ ಸಹಸ್ರಾರು ಜೀವಿಗಳಲ್ಲಿ ಹುಟ್ಟಿ ಕುಟುಂಬ, ಪಶುಗಳು, ಬಂಧುಗಳು, ವ್ಯವಹಾರ, ಹೀಗೆ ಹಲವಾರು ರೀತಿಯಲ್ಲಿ ಸಂಬಂಧಗಳನ್ನು ಬೆಳೆಸ್ಕೊಂಡು ಧರ್ಮವೋ ಅಧರ್ಮವೋ ಏನನ್ನು ಸರಿಯಾಗಿ ಅರ್ಥಕೊಳ್ಳದೆ ಸಂಪಾದನೆ ಮಾಡಿಕೊಂಡು ತನಗೆ ಬೇಕಾಗಿರೋದನ್ನೆಲ್ಲ ಗಳಿಸೋದು, ಅದನ್ನ ಅನುಭವಿಸೋದು, ಹೀಗೆ ನಾನು ಜೀವನವನ್ನ ಕಳೆದ್ಬಿಟ್ಟೆ. ಇಷ್ಟು ಸರಿ ಹುಟ್ಟಿ ಬೆಳೆದಾಗ ಮಾಡಿದ್ದೇನು ಜೀವನ ಅಂದ್ರೆ ಇದನ್ನೇ ಮಾಡಿದ್ದು. ಏನೇನ್ ಬೇಕೋ ಅದನ್ನೆಲ್ಲ ಗಳಿಸೋದು, ಆಸೆಗಳನ್ನ ಪೂರೈಸ್ಕೊಳ್ಳೋದು. ಆಸೆಗಳನ್ನ ಪೂರೈಸ್ಕೊಂಡ್ಮೇಲೆ ಅಲ್ಲಿಗೆ ಮುಗಿದೋಯ್ತು ಅಂತಲ್ಲ. ಈ ಆಸೆಗಳಿಗೆ ಒಂದು ಸ್ವಭಾವ ಇದೆ. ದುಷ್ಪೂರೇನ ಅನಲೇನ ಇವ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ. ಬೆಂಕಿ ಉರಿತಾ ಇರುತ್ತೆ, ಅದಕ್ಕೆ ಸೌದೆಯನ್ನು ಅಥವಾ ಇನ್ಯಾವುದೋ ಒಂದು ವಸ್ತುವನ್ನು, ಇಂಧನ ಯಾವುದೋ ಒಂದು ಇಂಧನವನ್ನ ಅದಕ್ಕೆ ಹಾಕ್ತಾ ಇದ್ರೆ, ತುಪ್ಪನೋ ಏನೋ ಒಂದು ಹಾಕ್ತಾ ಇದ್ರೆ ಅದಿನ್ನೂ ಪ್ರಜ್ವಲಿಸ್ತಾನೆ ಇರುತ್ತೆ. ಹಾಗೆ ಮನಸ್ಸಿನ ಆಸೆಗಳು ಪೂರೈಸಿಕೊಂಡಷ್ಟು ಹೆಚ್ಚಾಗುತ್ತೆ. ಈಗ ಉರಿತಾ ಇದೆ ಬೆಂಕಿ, ಸುಮ್ಮನಿದ್ ಬಿಟ್ರೆ ಉರಿಯೋಷ್ಟು ಉರಿದು ಆ ಇಂಧನ ಮುಗಿದ್ಮೇಲೆ ಏನಾಗುತ್ತೆ, ತಾನಾಗಿ ಅದು ಆರಿ ಹೋಗುತ್ತೆ. ಹಾಗೆ ಆಸೆಗಳನ್ನ ಪೂರೈಸ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಕಾಲ ಇದ್ದು ಆಸೆಗಳೆಲ್ಲ ತಾನಾಗಿ ಇಂಗಿ ಹೋಗುತ್ತೆ, ಅಂದ್ರೆ ಹೊರಟೋಗುತ್ತೆ. ಪೂರೈಸ್ಕೊಂಡಷ್ಟು ಅದು ಜಾಸ್ತಿ ಆಗುತ್ತೆ. ಹೀಗೆ ಆಸೆಗಳನ್ನ ಪೂರೈಸ್ಕೊಳ್ಳೋದ್ರಲ್ಲಿ ನಿರತನಾಗಿ ಅನೇಕ ಕರ್ಮಗಳನ್ನ ಮಾಡಿ, ಒಳ್ಳೆ ಕರ್ಮನೋ ಕೆಟ್ಟ ಕರ್ಮನೋ ಎಲ್ಲ ಮಾಡಿಕೊಂಡು ಪುನಃ ಆಸೆಗಳಿಂದ ಮತ್ತೆ ಪೀಡಿತನಾಗಿ, ಹೀಗೆ ಈ ಆಸೆಗಳ ಒಂದು ಜಂಜಾಟದಲ್ಲೇ ಜೀವನವನ್ನ ಕಳೆದ್ಬಿಟ್ಟೆ ನಾನು. ವಿಷ್ಣುವಿನ ಧ್ಯಾನವನ್ನ ಅಥವಾ ಪರಮಾತ್ಮನ ಧ್ಯಾನವನ್ನ ನಾನು ಮರೆತಿದ್ದೆ. ಈಗ ಭಗವಂತನನ್ನ ಮರೆತದ್ದರ ಫಲರೂಪವಾಗಿ ಪುನಃ ಗರ್ಭವಾಸವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಮನಸ್ಸು ಸಾಯಲ್ಲ, ಅದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಸಾಯುತ್ತೆ. ಸ್ಥೂಲ ಶರೀರ ಬಿಟ್ಟ ಮೇಲೆ ಪುನಃ ಆ ಸೂಕ್ಷ್ಮ ಶರೀರ ಮತ್ತೊಂದು ಶರೀರಕ್ಕೆ ಪ್ರವೇಶ ಆಗುತ್ತೆ. ಅದು ಬೇರೆ ಬೇರೆ ಲೋಕ, ಬೇರೆ ಬೇರೆ ಅನುಭವಗಳೆಲ್ಲ ಪಡ್ಕೊಂಡು ನಂತರ ಪುನಃ ತಾಯಿ ಗರ್ಭಕ್ಕೆ ಬಂದು ಅಲ್ಲೀಗ ವಾಸ ಮಾಡ್ತಾ ಇದೆ. ಈ ದೇಹವನ್ನೇ ನಾನು ಅಂತ ಭಾವಿಸಿ ಆಸೆಗಳಿಗೆ ಒಳಗಾಗಿ ಮಾಡಬಾರದನ್ನೇ ಮಾಡಿದೆನು. ಆತ್ಮ ಹಿತಕ್ಕಾಗಿ, ಅಂದ್ರೆ ಆತ್ಮ ಕಲ್ಯಾಣಕ್ಕಾಗಿ, ತನ್ನ ಕಲ್ಯಾಣಕ್ಕಾಗಿ ನಾನು ಏನನ್ನು ಸರಿಯಾಗಿ ಮಾಡಿಕೊಂಡಿಲ್ಲ. ಹೀಗೆ ಕರ್ಮದ ಫಲರೂಪವಾಗಿ ಸುಖ ದುಃಖಗಳನ್ನು ಅನುಭವಿಸಿ ನರಕ ಸದೃಶವಾದ ಈ ಗರ್ಭದಲ್ಲಿ ಪುನಃ ನಾನು ಬಂದು ಬಿದ್ದಿದ್ದೀನಿ ಅಂತ ಅದಕ್ಕೆ ಅರ್ಥ ಆಗುತ್ತೆ.
5ನೇ ತಿಂಗಳಲ್ಲೇ ಅದಕ್ಕೆ ಆ ರೀತಿ ಅರ್ಥ ಆಗುತ್ತೆ ಆ ಪಿಂಡಕ್ಕೆ, ಅಂದ್ರೆ ಅದರಲ್ಲಿರುವಂತ ಜೀವ. ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ. ಏನು ಅಂದ್ರೆ, ಮನಸ್ಸಿನ ಆಸೆಗಳನ್ನ ಪೂರೈಸುವುದಕ್ಕಾಗಿ ಆತ್ಮನು ಕರ್ಮಗಳಲ್ಲಿ ತೊಡಗ್ತಾನೆ. ಆಸೆಗಳಿರೋದು ಆತ್ಮಕ್ಕಲ್ಲ, ಜೀವಕ್ಕೆ ಆಸೆಗಳಿಲ್ಲ. ಜೀವದ ಒಂದು ಉಪಾಧಿಯಾಗಿರುವಂತಹ ಮನಸ್ಸಿಗೆ ಆಸೆಗಳಿರೋದು. ಮನಸ್ಸಿನಲ್ಲಿ ಆಸೆ ಬಂತು ಹೋಯ್ತು, ಇದು ಯಾರು ಗೊತ್ತಾಗ್ತಾ ಇದೆ? ಜೀವಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ಆಸೆಯನ್ನ ಉಂಟು ಮಾಡೋದು, ಅದು ಪೂರೈಸಿದಾಗ ಸುಖ ಪಡೋದು, ಪೂರೈಸಲಿಲ್ಲ ಅಂದ್ರೆ ದುಃಖ ಪಡೋದು, ಇವೆಲ್ಲ ಮನಸ್ಸು. ಈ ಮನಸ್ಸಿನ ಮಾತನ್ನ ಕೇಳಿಕೊಂಡು ಮನಸ್ಸಿಗೆ ಅನುಕೂಲವಾಗೋ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಮಾಡ್ತಾ ತನ್ನ ಕಲ್ಯಾಣವನ್ನ ಮಾಡ್ಕೊಳ್ಳೋದೇ ಮರ್ತೋಗಿದೆ. ಇಲ್ಲೊಂದು ಬಹಳ ಸೂಕ್ಷ್ಮವಾದ ವಿಚಾರ ಇದೆ. ಮನಸ್ಸು ಆತ್ಮ ಅಲ್ಲ ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕು. ಮನಸ್ಸು ಬೇರೆ, ಜೀವಾತ್ಮ ಬೇರೆ. ಜೀವಾತ್ಮ ಶರೀರವನ್ನು ಹೇಗೆ ನಾನು ಅಂತ ಭಾವಿಸ್ತೋ, ಮನಸ್ಸನ್ನು ಕೂಡ ನಾನೇ ಅಂತ ಭಾವಿಸ್ಬಿಡುತ್ತೆ ಭ್ರಮೆಯಿಂದ. ಆಗೇನಾಗುತ್ತೆ, ಮನಸ್ಸಿನಲ್ಲಿ ಹುಟ್ಟಿರೋ ಆಸೆಗಳು ಇದು ನನ್ನ ಆಸೆಗಳು. ಈಗ ಶರೀರದ ರೂಪವನ್ನ ನನ್ನ ರೂಪ ಅಂತ ಹೇಗೆ ಭಾವಿಸುತ್ತೋ, ಹಾಗೆ ಮನಸ್ಸಿನ ಭಾವನೆಗಳನ್ನ ಅಥವಾ ಮನಸ್ಸಿನ ಆಸೆಗಳನ್ನ, ಸುಖ ದುಃಖಗಳನ್ನ ನನ್ನದು ಅಂತ ಕೂಡ ಅದು ಭಾವಿಸುತ್ತೆ. ಇದರ ಪರಿಣಾಮವಾಗಿ ಏನಾಯ್ತು, ಜೀವನದಲ್ಲೇ ಆಸಕ್ತಿ. ಆಸೆಗಳನ್ನ ಪೂರೈಸ್ಕೊಳ್ಳಕ್ ಏನ್ ಮಾಡ್ಬೇಕು, ಅದಕ್ಕೊಂದಷ್ಟು ಪ್ರಯತ್ನ, ಗಳಿಸಿದ ಮೇಲೆ ಅದನ್ನೇನೋ ಒಂದಷ್ಟು ಅನುಭವಿಸೋದು. ಇಷ್ಟರಲ್ಲೇ ಜೀವನ ಕಳೆದ್ಬಿಟ್ಟೆ ನಾನು. ನನ್ನ ಕಲ್ಯಾಣಕ್ಕಾಗಿ, ಆತ್ಮ ಕಲ್ಯಾಣಕ್ಕಾಗಿ ನಾನು ಪ್ರಯತ್ನ ಮಾಡಲಿಲ್ಲ. ಎಷ್ಟು ವರ್ಷಗಳು ಜೀವನ ಮಾಡಿರ್ತಾನೆ, ಒಂದು ಆವರೇಜ್ ಒಂದು 60-70 ವರ್ಷ ಜೀವನ ಮಾಡಿರ್ತಾನೆ ಭೂಮಿ ಮೇಲೆ. ಅದರಲ್ಲಿ ಬಾಲ್ಯ ಒಂದಷ್ಟು ಹೋಗುತ್ತೆ, ಆಮೇಲೆ ತಿಳುವಳಿಕೆ ಬಂದಿರುತ್ತೆ. ಬಂದ ಮೇಲಾದ್ರೂ, ಬುದ್ಧಿ ಬೆಳೆದ ಮೇಲಾದ್ರೂ ಸ್ವಲ್ಪ ಒಳ್ಳೇದು ಕೆಟ್ಟದ್ದು ಏನು ಅಂತ ತಿಳ್ಕೊಂಡು, ಅಧ್ಯಾತ್ಮವನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ದೇ ಆಗಿದ್ರೆ ಇಂತಹ ನರಕ ಸದೃಶವಾದ ಗರ್ಭವಾಸ ಯಾಕಾಗ್ತಾ ಇತ್ತು? ಈಗ ಆಗಿದ್ದಾಗೋಯ್ತು, ಈಗೇನ್ ಮಾಡೋದು? ಈಗ ಆ ಜೀವ ಭಾವಿಸುತ್ತಂತೆ, ನಾನು ಇನ್ನು ಮುಂದೆ ಈಗ ಮತ್ತೆ ಹುಟ್ಟುತ್ತೀನಲ್ಲ, ಈಗ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪನ್ನ ಮಾಡೋದಿಲ್ಲ. ನಾನು ಪರಮಾತ್ಮನನ್ನ ಧ್ಯಾನಿಸುವೆನು, ಪೂಜಿಸುವೆನು, ಭಗವಂತನನ್ನ ನಾನು ಒಲಿಸ್ಕೋತೀನಿ, ಭಗವಂತನನ್ನ ನಾನು ಪಡ್ಕೋತೀನಿ ಅಂತ ಎಲ್ಲ ಭಾವಿಸುತ್ತಂತೆ. ಹೀಗೆ ಹಿಂದಿನದು ನೆನಪು ಮಾಡ್ಕೊಳ್ಳೋದು, ದುಃಖ ಪಡೋದು, ಈಗ ಏನೋ ಒಂದು ಮತ್ತೆ ಸಂಕಲ್ಪ ಮಾಡ್ಕೊಳ್ಳೋದು, ಇಲ್ಲ ನಾನು ಭಗವಂತನ ಧ್ಯಾನಿಸ್ಬೇಕು ಅಂತ ಭಗವಂತನ ಸ್ಮರಣೆ ಮಾಡೋದು, ಇವೆಲ್ಲ ಮಾಡ್ತಾ ಇರುತ್ತ ಜೀವ. ಮಾಡೋದಕ್ಕೆ ಇನ್ನೇನು ಕೆಲಸ ಇಲ್ವಲ್ಲ. ಹುಟ್ಟಿದ ಮೇಲೆ ಬಹಳ ಇರುತ್ತೆ. ಯಾಕೆ? ಹುಟ್ಟಿದ ಮೇಲೆ ಉಸಿರಾಟ ಶುರು ಆಗತ್ತೆ, ನೋಡೋದು, ಹೊರಗಡೆಯಿಂದ ದೃಶ್ಯಗಳು, ಶಬ್ದಗಳು ಎಲ್ಲ ಮನಸ್ಸಿಗೆ ಬರುತ್ತೆ, ಹಸಿವು, ಇನ್ನೊಂದು ಮತ್ತೊಂದೆಲ್ಲ ಅನುಭವ ಆಗ್ತಾ ಇರುತ್ತೆ. ಇಲ್ಲ, ಆ ಥರದ್ದೇನಿಲ್ಲ. ನೇರವಾಗಿ ಶರೀರಕ್ಕೆ ಏನು ಬೇಕೋ ಅದು ಪೂರೈಕೆ ಆಗ್ತಾ ಇದೆ. ಮನಸ್ಸು ಕೆಲಸ ಮಾಡ್ತಾ ಇದೆ. ನಾನು ನನ್ನ ಕಲ್ಯಾಣಕ್ಕಾಗಿ ಏನು ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಪಶ್ಚಾತ್ತಾಪದ ಒಂದು ತಾಪ ನೋಡಿ. ಪಶ್ಚಾತ್ತಾಪ, ಪಶ್ಚಾತ್ ಅಂದ್ರೆ ಆಮೇಲೆ ಅಂತ.
ಕೆಲಸ ಮಾಡಿದ್ಮೇಲೆ ಅಯ್ಯೋ ಹೀಗಾಯ್ತಲ್ಲ ಅನ್ನೋ ತಾಪನೇ ಪಶ್ಚಾತ್ತಾಪ ಅಂತ. ಆಗೋದ್ಮೇಲೆ ಆಗುವಂತ ತಾಪ ಅದು ಅಂತ. ಅದನ್ನ ಈಗ ಅನುಭವಿಸ್ತಾ ಇದೆ ಇದು. ಈಗ ಸಮಯ ಬಂತು, ಹುಟ್ಟಬೇಕು. ಯಾವ ಒಂದು ಪ್ರಾರಬ್ಧಕ್ಕನುಸಾರವಾಗಿ ತಾಯಿ ಗರ್ಭವನ್ನು ಪ್ರವೇಶ ಮಾಡ್ತೋ ಆ ಜೀವ, ಪ್ರಾರಬ್ಧಕ್ಕೆ ಅನುಗುಣವಾಗಿ ಅದೇ ಕಾಲದಲ್ಲಿ ಅದು ಹುಟ್ಟುತ್ತೆ. ಅದು ತಾಯಿ ಕೈಯಲ್ಲೂ ಇರಲ್ಲ ಅಥವಾ ವೈದ್ಯರ ಕೈಯಲ್ಲೂ ಇರಲ್ಲ. ಅದು ಯಾವಾಗ ಹುಟ್ಟಬೇಕೋ ಅದು ಪ್ರಾರಬ್ಧ ನಿಶ್ಚಯ ಮಾಡಿರುತ್ತೆ. ಈಗ ಆ ಸಮಯಕ್ಕೆ ಇಲ್ಲಿ ವಿವರಿಸೋದು ಹೇಗೆ ಅಂದ್ರೆ, ನರಕಾತ್ ಪಾತಕೀಯತ ಜೀವೋ ಯೋನಿಯಂತ್ರ ಪ್ರಪೀಡಿತ ಅತಿ ದುಃಖೇನ ಜಾಯಮಾನ. ಈ ಪದಗಳನ್ನ ಇಲ್ಲಿ ಬಳಸಿದ್ದಾರೆ. ಅತಿ ದುಃಖದಿಂದ ಪಾಪಿಯು ನರಕದಿಂದ ಹಿಂತಿರುಗುವಂತೆ, ಅಂದ್ರೆ ಗರ್ಭವಾಸ ಅನ್ನುವಂತಹ ಆ ಯಾತನೆಯಿಂದ ಈಗ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಆ ಬಿಡುಗಡೆ ಆಗ್ಬೇಕಾದ್ರೆ ಯೋನಿ ಯಂತ್ರ ಪ್ರಪೀಡಿತ ಅಂತ ಇದೆ. ಯೋನಿ ಎಂಬ ಯಂತ್ರದಿಂದ ಹಿಂಸಿಸಲ್ಪಟ್ಟವನಾಗಿ ಅದು ಬಹಳ ಕಷ್ಟದಿಂದ ಜನ್ಮವನ್ನ ಪಡೆಯುತ್ತೆ. ಇಷ್ಟೆಲ್ಲ ವಿವರವಾಗಿ ಯಾಕೆ ಇಲ್ಲಿ ತಿಳಿಸಿದೆ ಅಂದ್ರೆ, ಚಂದ್ರಮ ಅನ್ನುವಂಥ ಮುನಿ ಆ ಸಂಪಾತಿಗೆ ತಿಳಿಸಿ ಹೇಳ್ತಾ ಇರೋದು, ಸ್ವಲ್ಪ ವೈರಾಗ್ಯ ಬರಲಿ ಅಂತ. ಅಧ್ಯಾತ್ಮ ರಾಮಾಯಣ ಅಂದ್ರೆ, ಅಧ್ಯಾತ್ಮ ಅಂದ್ರೆ ಬರೀ ಜ್ಞಾನವನ್ನ ಕೊಡುತ್ತೆ ಅನ್ನೋದು ಮಾತ್ರ ಅಲ್ಲ, ವೈರಾಗ್ಯದ ಕಡೆ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿರುತ್ತೆ. ಆಧ್ಯಾತ್ಮಿಕ ಗ್ರಂಥಗಳು ವೈರಾಗ್ಯಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಬರೆಯುವಾಗ ಋಷಿಗಳಾಗ್ಲಿ ಹೇಳುವಾಗಲಿ ವೈರಾಗ್ಯ ಬರಲಿ ಎನ್ನುವಂತ ಉದ್ದೇಶ. ಈಗ ಇಷ್ಟು ಬಾಧೆಗೊಳಗಾಗಿ ಆ ಜೀವ ಹುಟ್ಟಿತು. ಪುನಃ ಹುಟ್ಟಿದ ಮೇಲೆ ಏನಾಗುತ್ತೆ ಅದು ನಮಗೆ ಚೆನ್ನಾಗಿ ನಾವು ನೋಡ್ತಾನೆ ಇರ್ತೀವಿ ಏನೆಲ್ಲ ಆಗ್ತಾ ಇದೆ. ಬಾಲ್ಯವೇ ಮೊದಲಾದ ದುಃಖಗಳನ್ನ ಅನುಭವಿಸುವನು. ಈಗ ಚಂದ್ರಮ ಅನ್ನುವಂಥ ಮುನಿ ಸಂಪಾತಿಗೆ ಹೇಳ್ತಾ ಇದ್ದಾನೆ, ಎಲೆ ಪಕ್ಷಿಯೇ, ಎಲ್ಲರಿಗೂ ಗೊತ್ತಿರುವ ಯೌವನಾದಿ ದುಃಖಗಳನ್ನು ನೀನು ಅನುಭವಿಸಿಯೇ ಇರುವೆ. ಹಾಗಾಗಿ ನಾನು ಇದನ್ನು ವರ್ಣಿಸಲಿಲ್ಲ. ಬಾಲ್ಯದ ಬಗ್ಗೆ ಒಂದಷ್ಟು ನಮ್ಗೆ ಗೊತ್ತೇ ಇರುತ್ತೆ. ಬಾಲ್ಯದಲ್ಲಿ ಹೀಗೆಲ್ಲ ಇದ್ವಿ, ಹೀಗೆಲ್ಲ ಕಷ್ಟಪಟ್ವಿ. ಯಾಕಂದ್ರೆ ಅಲ್ಲಿ ಬುದ್ಧಿ ಬೆಳೆದಿರಲ್ಲ. ಏನೋ ಒಂದು ಮಾಡೋದು, ಬೀಳೋದು, ಪೆಟ್ಟು ಮಾಡ್ಕೊಳ್ಳೋದು, ಇದೇ ಕೆಲಸ. ಅಳೋದು, ಬಾಲ್ಯದಲ್ಲಿ ಅಳೋದೇ ಒಂದು ಕೆಲಸ. ಇನ್ ಬೆಳೆದ್ಮೇಲೆ ಯೌವನದಲ್ಲಿ ಏನ್ ಅನುಭವಿಸ್ತೀಯ ದುಃಖ, ನೀನು ದುಃಖದ ಅನುಭವ ಹೇಗಿರುತ್ತೆ ಅಂತ ನಿನಗ್ ಗೊತ್ತೇ ಇದೆ. ಯಾಕಂದ್ರೆ ಈಗಾಗ್ಲೇ ನೀನು ಹುಟ್ಟಿ ಯೌವನವನ್ನ ದಾಟ್ಕೊಂಡು ತಾನೆ ವೃದ್ಧಾಪ್ಯಕ್ಕೆ ಬಂದಿದೀಯಾ. ಹಾಗಾಗಿ ನಾನು ಇದ್ರ ಬಗ್ಗೆ ಯೌವನದ ಬಗ್ಗೆ ಏನು ಹೇಳಿಲ್ಲ. ಅಂದ್ರೆ ಯೌವನದಲ್ಲೂ ಕೂಡ ದುಃಖವೇ ಇದೆ ಅಂತ. ಯಾಕಂದ್ರೆ ಅದರಲ್ಲಿ ಪರಿಶ್ರಮ ಜಾಸ್ತಿ. ಯೌವನಕ್ಕೆ ಬಂದಾಗ ಹೊಸದಾದ ಆಸೆಗಳು ಹುಟ್ಕೊಳ್ಳುತ್ತೆ. ಆಸೆಗಳು ಹುಟ್ಕೊಳ್ಳೋದೇ ಕಷ್ಟ ಕೊಡಕ್ಕೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಅಧ್ಯಾತ್ಮವನ್ನ ಅರ್ಥ ಮಾಡ್ಕೊಂಡವ್ರು ಗೊತ್ತಾಗುತ್ತೆ. ಒಂದು ಆಸೆ ಬಂತು ಅಂದ್ರೆ ಅದು ಸುಖ ಕೊಡಕ್ಕೋಸ್ಕರ ಬಂದಿರಲ್ಲ, ಕಷ್ಟ ಕೊಡಕ್ಕೆ ಬಂದಿರುತ್ತದೆ. ಪೂರೈಸ್ಕೋಬೇಕಾದ್ರೆ ಕಷ್ಟ ಪಡ್ಬೇಕು. ಅಕಸ್ಮಾತ್ ಅದು ಪೂರೈಸ್ಲಿಲ್ಲ ಅಂದ್ರೆ ಮನಸ್ಸಿಗೆ ದುಃಖನೂ ಆಗುತ್ತೆ. ಸರಿ, ಕಷ್ಟಪಟ್ಟು ಹೇಗೋ ಆಸೆನ ಪೂರೈಸ್ಕೊಂಡ್ರು, ಹೇಗೋ ಪಡ್ಕೊಂಡ್ರು, ಅನುಭವಿಸಿದ್ರು. ಆಮೇಲೆ ಏನಾಗತ್ತೆ ಅಂದ್ರೆ ಮದ ಬರುತ್ತೆ. ನೋಡಿ, ಇದು ಎರಡು ಅಲುಗಿನ ಕತ್ತಿ ಅಂತ, ಖಡ್ಗ.
ಆಸೆ ಪೂರೈಸಲಿಲ್ಲ ಅಂದ್ರೆ ಮನಸ್ಸಿಗೆ ದುಃಖ ಆಗುತ್ತೆ. ಹೇಗೋ ಕಷ್ಟಪಟ್ಟು ಆಸೆನ ಪೂರೈಸಿಕೊಂಡ ಮೇಲೆ ಮದ ಬರುತ್ತೆ. ಮದದಿಂದ ಏನಾಗುತ್ತೆ? ಪ್ರಮಾದ ಅಂತ ಒಂದು ಪದ ಇದೆ. ಮದ, ಪ್ರಮಾದ. ಮದ ಬಂದಾಗ ಮತ್ತೆ ಪ್ರಮಾದ ಅಂದ್ರೆ ತಪ್ಪುಗಳಾಗತ್ತೆ, ಆಗಬಾರದಾಗತ್ತೆ. ಆಸೆಗಳನ್ನ ಪೂರೈಸ್ಕೊಂಡ್ರೂ ಕಷ್ಟ, ಪೂರೈಸ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ದುಃಖ ಆಗತ್ತೆ. ಆಗ್ಲಿಲ್ವಲ್ಲ ಅಂತ ಸ್ವಲ್ಪ ಅದು ವಿಚಲಿತ ಆಗತ್ತೆ ಮನಸ್ಸು. ಆದ್ರೆ ಅಷ್ಟಕ್ಕೆ ಅದು ನಿಂತೋಗುತ್ತೆ. ಹೀಗೆ ಈ ಆಸೆಗಳನ್ನ ಪೂರೈಸಿಕೊಂಡು ಯೌವನದಲ್ಲಿ ಎಷ್ಟು ಕಷ್ಟಗಳೆಲ್ಲ ಪಡ್ತಾ ಇರುತ್ತಾ ಜೀವ ಅನ್ನೋದು ನೀನ್ ನೋಡಿದೀಯ. ಹೀಗಾಗಿ ನಾನು ಇದನ್ನೇನು ಹೇಳಿಲ್ಲ. ಈಗ ದೇಹವೇ ನಾನು ಎಂಬ ತಪ್ಪು ತಿಳುವಳಿಕೆಯಿಂದ ಪುನಃ ಸಾವು, ನರಕ, ಗರ್ಭವಾಸಗಳು ಹೀಗೆ ಅಭಿಮಾನದಿಂದ ಮುಂದುವರಿಯುತ್ತಲೇ ಇರುತ್ತದೆ. ಸರಿ, ಏನೋ ಒಂದ್ಸರಿ ಇದು ಒಂದ್ಸರಿ ಬಂದಿದ್ದಾಯ್ತು, ಅನುಭವಿಸಿದ್ದಾಯ್ತು, ಅಲ್ಲಿಗೆ ಮುಗೀತು ಅಂತ ಅಲ್ಲ. ಮತ್ತೆ ಮತ್ತೆ ಇದೇ ಪುನರಾವರ್ತನೆ ಆಗ್ತಾ ಇರುತ್ತೆ. ಆವರ್ತನೆ ಅಂದ್ರೆ ಸುತ್ತೋದು ಅಂತ, ಪುನರಾವರ್ತನೆ ಅಂದ್ರೆ ಪುನಃ ಆವರ್ತನೆ, ಪುನಃ ಸುತ್ತೋದು, ಮತ್ತೆ ಪುನಃ ಸುತ್ತೋದು, ಪುನಃ ಸುತ್ತೋದು. ಅದನ್ನ ಪುನರಾವರ್ತನೆ ಅಂತ ಕರೆಯಲ್ಪಡುತ್ತೆ. ಯಾವ ಆವರ್ತನೆ ಇದು? ಹುಟ್ಟಿದ ಮೇಲೆ ಬಾಲ್ಯದ ದುಃಖ, ಯೌವನದ ದುಃಖ, ವೃದ್ಧಾಪ್ಯದ ದುಃಖಗಳು. ಪುನಃ ಸಾವು. ಸಾವೇನು ಆರಾಮಾಗಿರಲ್ಲ. ಸಾವಾದ್ಮೇಲೆ ಪುನಃ ನರಕವಾಸ, ಇನ್ನೊಂದು ಮತ್ತೊಂದು, ಅಥವಾ ಸ್ವರ್ಗವಾಸವೋ ಏನೋ ಒಂದಷ್ಟು ಅನುಭವಿಸ್ಕೊಂಡು ಮತ್ತೆ ಆ ಜೀವ ಚಂದ್ರಮಂಡಲದಿಂದ ಪುನಃ ಬಿದ್ದು ಮತ್ತೆ ಧಾನ್ಯದಲ್ಲಿ ಸೇರ್ಕೊಂಡು, ಮತ್ತೆ ಶರೀರದಲ್ಲಿ ಸೇರ್ಕೊಂಡು, ಮತ್ತೆ ಬೆಳೆದು, ಹೀಗೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಾ ಇರುವಂಥದ್ದೆಲ್ಲ ಯಾಕೆ? ಈಗ ಚಂದ್ರಮ್ಮ ಅನ್ನುವಂಥ ಮುನಿ ಈ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ದೇಹವನ್ನೇ ಆತ್ಮವೆಂದು ಭಾವಿಸಿದರ ಫಲ ಇದು. ದೇಹ ಬುದ್ಧಿ, ದೇಹಾತ್ಮ ಬುದ್ಧಿ ಅಂತ ಇದೆ. ದೇಹಾದಿಗಳಲ್ಲಿ ನಾನು ಎಂಬ ಬುದ್ಧಿಯನ್ನು ನೀನು ತ್ಯಾಗ ಮಾಡಿ ಆತ್ಮಜ್ಞಾನಿ ಆಗಬೇಕು. ದೇಹಾದಿ ಮಮತಾಂ ತ್ಯಕ್ತ್ವ ಆತ್ಮಜ್ಞಾನವಾನ್ ಭವೇತ್. ದೇಹಾದಿಗಳು ಅಂದ್ರೆ ದೇಹ, ಈ ಮನಸ್ಸು, ಆಸೆಗಳನ್ನ ಹೊಂದಿರೋ ಮನಸ್ಸು, ನೋಡೋದು, ಕೇಳೋದು, ಇವೆಲ್ಲ ಮಾಡುವಂತಹ ಇಂದ್ರಿಯಗಳು, ಇವೆಲ್ಲ ಸೇರ್ಕೊಂಡು ದೇಹಾದಿಗಳು ಅಂತ ಹೇಳಿ. ಇವೆಲ್ಲ ಒಂದು ಮೊತ್ತ ತಾನೇ ಒಬ್ಬ ವ್ಯಕ್ತಿ. ಒಬ್ಬ ವ್ಯಕ್ತಿ ಅಂದ್ರೆ ಶರೀರ ಇದೆ, ಶರೀರಗಳಲ್ಲಿ ನೋಡೋದು, ಕೇಳೋದು, ಇನ್ನೊಂದು ಮತ್ತೊಂದು ಮಾಡುವಂತ ಇಂದ್ರಿಯಗಳಿದೆ. ಇಂದ್ರಿಯಗಳ ಮೂಲಕ ಆಸೆಯನ್ನ ಪೂರೈಸ್ಕೋಬೇಕು ಅನ್ನೋ ಮನಸ್ಸಿದೆ, ಮನಸ್ಸಿನಲ್ಲಿ ಭಾವನೆಗಳಿದೆ. ಇಷ್ಟೆಲ್ಲ ಸೇರಿ ಒಬ್ಬ ವ್ಯಕ್ತಿ. ಈಗ ನೀನು ಈ ಶರೀರ, ಈ ಇಂದ್ರಿಯಗಳು, ಈ ಮನಸ್ಸು, ಇದ್ಯಾವುದು ನಾನಲ್ಲ ಅಂತ ಅರ್ಥ ಮಾಡಿಕೊಂಡು ಜ್ಞಾನಿ ಆಗ್ಬೇಕು. ಎಂತಹ ಜ್ಞಾನಿ? ಆತ್ಮಜ್ಞಾನಿ ಅಂದ್ರೆ ತನ್ನನ್ನ ತಾನು ತಿಳಿದಂತ ಜ್ಞಾನಿ ಆಗ್ಬೇಕು. ಇದನ್ನ ಮುನಿ ಉಪದೇಶ ಮಾಡಿದ್ದಾನೆ. ಎಚ್ಚರ ಮುಂತಾದ ಅವಸ್ಥೆಗಳು ಜೀವನದಲ್ಲಿ, ಜಾಗೃತಾವಸ್ಥೆ, ಎಚ್ಚರದ ಅವಸ್ಥೆ, ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ, ಇದು ಜೀವಿಗಳಿಗೆ ಸಹಜವಾಗಿ ಆಗ್ತಾ ಇರುತ್ತೆ. ಜಾಗೃತವಾಗೋದು, ಮತ್ತೆ ನಿದ್ದೆ ಮಾಡೋದು, ಕನಸು ಕಾಣೋದು, ಮತ್ತೆ ಎದ್ದೊಳೋದು, ನಿದ್ದೆ ಮಾಡೋದು, ಕನಸು ಕಾಣೋದು, ಇದು ನಡೀತಾ ಇರುತ್ತಂತೆ ಅವಸ್ಥಾತ್ರಯಗಳು. ಸತ್ಯ ಜ್ಞಾನಾದಿ ರೂಪನಾದ ಸದಾ ಶುದ್ಧನು, ಬುದ್ಧನು, ಶಾಂತನೂ ಆದ ಆತ್ಮನನ್ನು ಈ ಅವಸ್ಥಾತ್ರಯಗಳಿಗಿಂತ ಪ್ರತ್ಯೇಕ, ಅತೀತ ಅಂತ ಅರಿತು ನಿಶ್ಚಯಿಸಿಕೊಳ್ಳಬೇಕು. ಅಂದ್ರೆ ನಿದ್ರೆ ಮಾಡ್ತಾ ಇರೋದು ಮನಸ್ಸು. ನಿದ್ರೆಯಲ್ಲಿ
ಕನಸು ಕಾಣ್ತಾ ಇರೋದು ಮನಸ್ಸು. ನಂತರ ಎದ್ದಿದ್ದು ಜಾಗೃತವಾಗಿದ್ದು ಮನಸ್ಸೆ. ಮತ್ತೆ ನಿದ್ರೆಗೆ ಹೋಗೋದು ಮನಸ್ಸು. ಹೀಗೆ ಎಚ್ಚರಾವಸ್ಥೆ, ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ ಇದು ಮನಸ್ಸಿಗೆ ಆಗ್ತಾ ಇರೋದೇ ಹೊರತು ನನಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಹೀಗೆ ಅರ್ಥ ಮಾಡಿಕೊಂಡು ನಾನು ಸದಾ ಸಾಕ್ಷಿಯು, ಶಾಂತನು, ಬುದ್ಧನು. ಬುದ್ಧ ಅಂದ್ರೆ ಅರ್ಥಕೊಳ್ತಾ ಇರುವಂತ ಜ್ಞಾನ ಸ್ವರೂಪ ಅಂತ, ಕೇವಲ ಅರಿವು. ಇಂತಹ ತನ್ನನ್ನ ತಾನು ನಿಶ್ಚಯಿಸಿಕೊಳ್ಳಬೇಕು, ಇದೇ ನಾನು ಅಂತ ದೃಢವಾಗಿ ಅದರಲ್ಲಿ ಶ್ರದ್ಧೆ ಇಟ್ಟು ಅದನ್ನ ಅರ್ಥಕೋಬೇಕು. ಹೀಗೆ ಅರ್ಥಕೊಂಡಾಗ ಅಜ್ಞಾನದಿಂದ ಆವರಿಸಿಕೊಂಡಿದ್ದಂತಹ ಮೋಹ ನಾಶವಾಗುತ್ತೆ. ಸೊ ಅವಸ್ಥಾತ್ರಯಗಳ ವಿಚಾರ ಬಹಳ ಮುಖ್ಯ. ಮೊದಲಿಗೆ ಜೀವನದಲ್ಲಿ ವೈರಾಗ್ಯ ಬರಬೇಕು. ಮಾಡಿದ್ದೇ ಮಾಡಿಕೊಂಡು ಅನುಭವಿಸಿದ ಕಷ್ಟಗಳನ್ನೇ ಪುನಃ ಪುನಃ ಅನುಭವಿಸ್ಕೊಂಡು ಇದ್ರದ್ದು ಸಾಲದು ಅಂತೇಳಿ ಇನ್ನು ಬೇರೆಯವ್ರದ್ದು ವಿಚಾರ ಬೇರೆ. ಇವ್ರದೇ ಸಾಕಾಗಿದೆ, ಶರೀರದ್ದು, ಇಂದ್ರಿಯಗಳದ್ದು, ಮನಸ್ಸಿನ ಬಾಧೆ. ಮತ್ತೆ ಬೇರೆಯವರ ಬಗ್ಗೆ ವಿಚಾರ ಮಾಡೋದು ಅದು ಬೇರೆ. ಅವ್ರು ಹಾಗೆ, ಇವ್ರು ಹೀಗೆ, ಜಗತ್ತು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಇದೊಂದಷ್ಟು ಬಾಧೆ. ಇದರಲ್ಲೇ ಸಮಯ ಕಳೀದೆ, ಈ ಭ್ರಮೆಯಲ್ಲೇ ಸಮಯ ಕಳೀದೆ. ಈ ಸಮಾಜ, ಶರೀರ, ಮನಸ್ಸು ಇದ್ಯಾವುದು ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಇದೇ ವೈರಾಗ್ಯ. ವೈರಾಗ್ಯ ಅಂದ್ರೆ ರಾಗ ಅಂದ್ರೆ ರಂಜಿಸೋದು ಅಥವಾ ಅಂಟ್ಕೊಳ್ಳೋದು ಅಂತ, ಆಸಕ್ತಿ. ವಿರಾಗ ಅಂದ್ರೆ ಆಸಕ್ತಿ ಇಲ್ಲದೆ ಇರೋದು. ಯಾವುದರ ವಿಚಾರವಾಗಿ ನಮ್ಗೆ ವೈರಾಗ್ಯ ಬರುತ್ತೋ ಅಲ್ಲಿ ಆಸಕ್ತಿ ಇರಲ್ಲ. ಆಸಕ್ತಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅಲ್ಲಿ ರಾಗ ಅಂದ್ರೆ ಅಲ್ಲಿ ರಂಜಿಸುತ್ತೆ ಮನಸ್ಸು. ಆವಾಗ ಅದರೊಂದಿಗೆ ಅದು ಒಂದಾಗುತ್ತೆ, ಅದರ ಕಡೆ ಒಲವನ್ನ ತೋರುತ್ತೆ, ಅದರ ಕಡೆ ಅದು ವಿಚಾರ ಮಾಡುತ್ತೆ, ಅದರ ಬಗ್ಗೆ ಚಿಂತನೆ ಮಾಡಕ್ ಶುರು ಮಾಡುತ್ತೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ಮತ್ತೆ ಮತ್ತೆ ಮೋಹ ಅನ್ನೋದು ಹುಟ್ಕೊಳ್ಳುತ್ತೆ. ಹೀಗಾಗಿ ಮೊದಲು ಶರೀರ, ಈ ಸುಖ ದುಃಖಗಳ ಜೀವನದ ಬಗ್ಗೆ ವೈರಾಗ್ಯವನ್ನ ತಾಳಿ, ಇದು ನಿತ್ಯ ಅಲ್ಲ, ಇದು ಸತ್ಯ ಅಲ್ಲ ಅಂತ ತಿಳ್ಕೊಂಡು, ನಾನು ಈ ಶರೀರ, ಇಂದ್ರಿಯಗಳು, ಮನಸ್ಸಿಗಿಂತ ಬೇರೆ ಅಂತ ಮೊದಲು ನಿಶ್ಚಯ ಮಾಡ್ಕೋಬೇಕು. ಆಮೇಲೆ ಈಗೇನ್ ನಡೀತಾ ಇದೆಯೋ, ಎದ್ದೊಳೋದು, ಮಲ್ಗೋದು, ಕನ್ಸು ಕಾಣೋದು, ಎದ್ದೊಳೋದು, ಮಲ್ಗೋದು, ಎದ್ದೊಳೋದು, ಮಲ್ಗೋದು, ಹೀಗೆ ಬದಲಾಗ್ತಾ ಇದೆ. ಜಾಗೃತಾವಸ್ಥೆ, ನಿದ್ರಾವಸ್ಥೆ. ಇದು ನನಗಲ್ಲ ಅಂತ ತಿಳ್ಕೊಂಡು ತಾನು ನಿರ್ಲಿಪ್ತ, ಯಾವುದಕ್ಕೂ ಅಂಟದಿರುವಂತಹ ನಿರ್ಲಿಪ್ತವಾದ ಆತ್ಮ. ಹಾಗೆ ಯಾವುದರಿಂದಲೂ ಬಂಧಿತನಾಗದ ನಿತ್ಯ ಮುಕ್ತನಾದ ಆತ್ಮ. ಅಯ್ಯೋ ಎಲ್ಲಿ ಮತ್ತೇನಾದ್ರು ಬಂಧನ ಆಗ್ಬಿಡುತ್ತೇನೋ ಅನ್ನೋ ಭಯ ಬೇಡ. ನನಗೆ ಬಂಧನ ಆಗೋಕ್ ಸಾಧ್ಯವೇ ಇಲ್ಲ. ಬಂಧನಗಳೇನಿದ್ರು ಶರೀರ, ಮನಸ್ಸು ಇವುಗಳೊಂದಿಗೆ ತಾದಾತ್ಮ ಹೊಂದಿದ್ದಾಗ ಮಾತ್ರ ಆ ಭ್ರಮೆ ಹುಟ್ಕೊಳ್ಳುತ್ತಷ್ಟೆ. ಇಲ್ಲದೆ ಇದ್ರೆ ಆತ್ಮಕ್ಕೆ ಬಂಧನ ಅನ್ನೋದಿಲ್ಲ. ಇದನ್ನೆಲ್ಲ ನಿಶ್ಚಯ ಮಾಡಿಕೊಂಡು ಆತ್ಮಜ್ಞಾನದಲ್ಲಿ ಸ್ಥಿತನಾಗಿ, ಆಗ ಆತ್ಮಜ್ಞಾನಿ ಆಗ್ತಾನೆ. ಆತ್ಮಜ್ಞಾನ ಅಂದ್ರೆ ತನ್ನನ್ನು ತಾನು ಅರಿತು ಅದರಲ್ಲೇ ಇದ್ದಾಗ ಅವನು ಆತ್ಮಜ್ಞಾನಿ. ನಂತರ ಏನಾಗುತ್ತೆ, ಮೋಹ ನಾಶ ಆಗುತ್ತೆ. ಶಂಕರಾಚಾರ್ಯರು ಭಜಗೋವಿಂದಮಲ್ಲಿ ಹೇಳ್ತಾರೆ, ಮೊದಲು ಸತ್ಸಂಗ ಆಗ್ಬೇಕು. ಈಗ ಸಂಪಾತಿಗೆ ಈ ಮುನಿಯ ಸಂಘ ಆಯ್ತಲ್ಲ, ಸಾಧುವಿನ ಸಂಘ ಸತ್ಸಂಗ, ಜ್ಞಾನಿಯ ಸಂಘ. ಇದರಿಂದ ಏನಾಗುತ್ತೆ, ಜ್ಞಾನ ಪ್ರಾಪ್ತಿಯಾದಾಗ ನಿಸ್ಸಂಗ ಆಗುತ್ತೆ. ನಿಸ್ಸಂಗ ಅಂದ್ರೆ ವೈರಾಗ್ಯ ಅಂತ ತಿಳ್ಕೋಬೇಕು. ಆಸಕ್ತಿ ಹೋಗುತ್ತೆ.
ನಿಸ್ಸಂಗತ್ವೇ ನಿರ್ಮೋಹತ್ವ, ಮೋಹನಾಶ ಆಗುತ್ತೆ. ಇದು ನಾನು, ಇದು ನನ್ನದು, ಇದು ಹೀಗೆ ಹಾಗೆ ಅಂತೆಲ್ಲ ಏನೆಲ್ಲ ಮೋಹ ಇತ್ತೋ, ಜಗತ್ತಿನ ವಿಚಾರಗಳು, ಮನುಷ್ಯರ ವಿಚಾರಗಳು, ಶರೀರದ ಬಗ್ಗೆ ಚಿಂತನೆಗಳು, ಶರೀರನ ಹೇಗಿಟ್ಕೋಬೇಕು ಹಾಗೆ ಅಂತ ಹೇಳಿ ಶರೀರನೇ ನಾನು ಅನ್ನುವಂಥ ಭ್ರಮೆ, ಇದೆಲ್ಲ ಹೋಗುತ್ತೆ, ಮೋಹ ಅದು. ಆಮೇಲೆ ಮೋಹ ಕಳೆದ ಮೇಲೆ ನಿರ್ಮೋಹತ್ವೇ ನಿಶ್ಚಲ ತತ್ವಂ, ಆತ್ಮಜ್ಞಾನದಲ್ಲಿ ಸ್ಥಿರವಾಗತ್ತೆ ಪ್ರಜ್ಞೆ. ಅದೇ ಸ್ಥಿತ ಪ್ರಜ್ಞ, ನಿಶ್ಚಲ ತತ್ವಂ. ನಿಶ್ಚಲ ತತ್ವೇ ಜೀವನ್ಮುಕ್ತಿ, ಅಲ್ಲಿಗೆ ಮುಕ್ತಿ ಪ್ರಾಪ್ತಿ ಆಗುತ್ತೆ. ಸೊ ಇಷ್ಟು ವಿಚಾರ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ನೀನಾದರೂ ಈಗ ಆತ್ಮಜ್ಞಾನವನ್ನು ಪಡ್ಕೊಂಡು ಪ್ರಾರಬ್ಧವು ಕಳೆಯುವವರೆಗೆ ನೀನು ಶರೀರನ ಆ ಥರ ಎಲ್ಲ ಬಿಡಬಾರ್ದು, ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಾರಲ್ಲ, ಮಹಾಪಾಪ ಅಂತ. ಶರೀರವನ್ನ ಆ ಥರ ನೀನಾಗೆ ನಾಶ ಮಾಡ್ಕೋಬಾರ್ದು. ಯಾಕೆಂದ್ರೆ ಕರ್ಮ ಕಳೆಯೋವರೆಗೂ ಆ ಶರೀರ ಇರುತ್ತೆ, ಕರ್ಮ ಕಳೆದ್ಮೇಲೆ ತಾನಾಗೆ ಬಿದ್ದೋಗುತ್ತೆ. ಅದ್ರ ಬಗ್ಗೆ ನೀನೇನ್ ಚಿಂತೆ ಮಾಡಬೇಡ. ಪೊರೆ ಸಹಿತವಾದ ಹಾವು ಇರುವಂತೆ ಸುಖವಾಗಿ ದೇಹದ ಸಮೇತವಾಗಿ ಇದ್ದುಕೊಂಡಿರು. ಉದಾಹರಣೆ ಕೊಡ್ತಾರೊಂದು, ಪೊರೆ ಇದೆ, ಆದ್ರೆ ಹಾವಿಗೆ ಗೊತ್ತು ಪೊರೆ ನಾನಲ್ಲ ಅಂತ, ಆದ್ರೂ ಮೈ ಮೇಲೆ ಪೊರೆ ಹಾಗೇ ಇದೆ. ಹಾಗೇನೆ ಶರೀರ ನಾನಲ್ಲ ಅಂತ ತಿಳ್ಕೊಂಡು ಶರೀರದಲ್ಲಿರು, ಸಮಯ ಬರೋವರೆಗೂ. ಸಮಯ ಬಂದಾಗ ಏನ್ ಮಾಡುತ್ತೆ, ಆ ಹಾವು ಪೊರೆಯನ್ನ ಕಳಚಿಬಿಡುತ್ತೆ. ಅದೇ ತರ ನೀನು ಕೂಡ ಶರೀರವನ್ನ ಬಿಟ್ಬಿಡ್ತೀಯ ಅಂತ ಹೇಳ್ತಾ ಇದ್ದೆ. ಎಲೆ ಪಕ್ಷಿಯೇ, ನನ್ನ ಪರಮಹಿತವಾದ ಈ ಮಾತನ್ನ ಕೇಳು. ತ್ರೇತಾಯುಗದಲ್ಲಿ ಅವ್ಯಯನಾದ ನಾರಾಯಣನು ದಶರಥನ ಮಗನಾಗಿ ರಾಮನಾಗಿ ಅವತರಿಸಿ ರಾವಣನ ವಧೆಗಾಗಿ ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾನೆ. ಪತ್ನಿಯಾದ ಸೀತೆ ಸಹೋದರನಾದ ಲಕ್ಷ್ಮಣನ ಜೊತೆಗೆ ಒಡಗೂಡಿ ಬರಲಿರುವನು. ಆಗ ರಾವಣನು ಸೀತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಲಂಕೆಯಲ್ಲಿಡುವನು. ಸೀತೆಯನ್ನು ಹುಡುಕುತ್ತಾ ಸುಗ್ರೀವನ ಅಪ್ಪಣೆಯಂತೆ ಕಪಿಗಳು ಸಮುದ್ರ ತೀರಕ್ಕೆ ಬರಲಿರುವರು. ಆಗೇನಾಗತ್ತೆ, ನಿನಗೆ ಅವರ ಒಂದು ಭೇಟಿಯಾಗತ್ತೆ, ಅವರ ಸಮಾಗಮ ಆಗತ್ತೆ ನಿನಗೆ. ನೀನೇನು ಇದ್ರ ಬಗ್ಗೆ ಸಂಶಯ ಪಡಬೇಡ, ಇದು ಹಾಗೆ ತೀರುತ್ತೆ. ಅಂದ್ರೆ ಆ ಚಂದ್ರಮ ಅನ್ನೋ ಮುನಿ ತ್ರಿಕಾಲ ಜ್ಞಾನಿ ಅಂತ ಆಯ್ತು. ಹಾಗಾಗಿ ಮುಂದೆ ನಡೆಯೋದನ್ನೆಲ್ಲ ಜ್ಞಾನಿ ತಿಳ್ಕೊಂಡು ಸಂಪಾತಿಗೆ ಹೇಳ್ತಾ ಇದ್ದಾನೆ. ನೀನು ಸೀತೆಯ ಇರುವಿಕೆಯನ್ನ ಇದ್ದದ್ದು ಇರುವಂತೆ ಅವರಿಗೆ ಹೇಳುವವನಾಗು. ನಿನಗೆ ಏನು ಸುಟ್ಟೋಗಿದೆಯೋ, ರೆಕ್ಕೆಗಳನ್ನ ನೀನು ಕಳ್ಕೊಂಡು ಕಷ್ಟಪಡ್ತಾ ಇದೆಯೋ, ಪುನಃ ನಿನಗೆ ಹೊಸ 2 ರೆಕ್ಕೆಗಳು ಹುಟ್ಟುವವು. ಇದು ಕಳ್ಕೊಂಡಿದ್ಯಾವುದಕ್ಕೆ, ಯಾವುದೋ ಒಂದು ಪ್ರಾರಬ್ಧದಿಂದ ನೀನು ರೆಕ್ಕೆ ಕಳ್ಕೊಂಡೆ, ಬಿದ್ದೆ, ಕಷ್ಟಪಡ್ತಾ ಇದೆಯಾ. ಯಾವುದೋ ಒಂದು ಪುಣ್ಯವಶಾತ್ ನಿನಗೆ, ಪುಣ್ಯ ಕರ್ಮದಿಂದ ಮತ್ತೆ ನಿನಗೆ ರೆಕ್ಕೆಗಳು ಹುಟ್ಕೊಳ್ಳುತ್ತೆ. ಇದು ಪಕ್ಷಿಯ ಒಂದು ಜೀವನದಲ್ಲಿ ನಡೆಯುತ್ತೆ ಅಂತ ಕೂಡ ಈಗಾಗಲೇ ಎಲ್ಲ ಹೇಳ್ತಾರೆ. ಅದು ಒಂದಷ್ಟು ವಯಸ್ಸಾದ್ಮೇಲೆ ಅದ್ರ ಕೊಕ್ಕು ಮುರ್ಕೊಂಡ್ಬಿಡುತ್ತೆ, ಆ ರೆಕ್ಕೆಗಳ ಪುಕ್ಕ ಎಲ್ಲ ಕಿತ್ತಾಕೊಂಡ್ಬಿಡುತ್ತೆ, ಬಹಳ ಕಷ್ಟಪಡುತ್ತಾಗ. ಮತ್ತೆ ಹೊಸ ರೆಕ್ಕೆಗಳು, ರೆಕ್ಕೆ ಪುಕ್ಕಗಳೆಲ್ಲ ಹೊಸದಾಗಿ ಬೆಳೆಯುತ್ತೆ, ಕೊಕ್ಕು ಕೂಡ ಹೊಸದಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಆ ಉಗುರುಗಳೆಲ್ಲ, ಹಳೆ ಉಗುರುಗಳೆಲ್ಲ ಉದುರೋಗಿ ಹೊಸ ಉಗುರುಗಳು ಹುಟ್ಕೊಳ್ಳುತ್ತೆ ಅಂತೆಲ್ಲ ಹೇಳಿದೆ. ಅದೇ ತರ ಈಗ ನಿನಗೆ ರಾಮನ ಬಗ್ಗೆ ನೀನು ಹೇಳಿದಾಗ ಆ ಪುಣ್ಯ ಬಲದಿಂದಲೋ ಏನೋ ಒಂದು, ಅಥವಾ ಇದರ ಒಂದು ಪ್ರಾರಬ್ಧವಶವಾಗಿಯೋ ಹೊಸ ರೆಕ್ಕೆಗಳಂತೂ ನಿನಗೆ ಆ ಸಮಯದಲ್ಲಿ ಹುಟ್ಟುತ್ತೆ ಅಂತ ಚಂದ್ರಮ ಅನ್ನೋ ಮುನಿ ಆಗ್ಲೇ ಹೇಳಿದನು. ಹಾಗಾಗಿ ಆ ಸಂಪಾತಿ ಆ ಪರ್ವತದ ಒಂದು ಗುಹೆಯಲ್ಲಿ ಸುಮ್ಮನೆ ಆ ಸಮಯಕ್ಕಾಗಿ ಕಾಯ್ಕೊಂಡು ಕೂತಿತ್ತು.
ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ಏನೆಲ್ಲ ನಡಿಬೇಕಾಗಿದೆಯೋ ಅದೆಲ್ಲ ಮೊದಲೇ ನಿಶ್ಚಯ ಆಗ್ಬಿಟ್ಟಿದೆ, ಹೀಗೆ ಆಗ್ಬೇಕು, ಆಮೇಲೆ ಈ ಸಮಯಕ್ಕೆ ಆಗ್ಬೇಕು. ಯಾವಾಗ್ಲೂ ಆಗ್ಬಿಡೋದಲ್ಲ ಅದು, ಆ ಸಮಯ ಬಂದಾಗಲೇ ಆ ಕಾರ್ಯ ಆಗ್ಬೇಕು ಅನ್ನೋದು ವಿಧಿಗನುಸಾರವಾಗಿ ಆಗುತ್ತೆ. ವಿಧಿ ಅಂದ್ರೆ ಎಲ್ಲವನ್ನ ನಿಶ್ಚಯ ಮಾಡುವಂತಹ ಒಂದು ಶಕ್ತಿ. ಆ ಶಕ್ತಿ ಎಲ್ಲವನ್ನ ನಡೆಸ್ತಾ ಇದೆ. ಅದಕ್ಕನುಗುಣವಾಗಿ ಕಾರ್ಯಗಳು ನಡೀತಾ ಇದೆ, ವಿಧಿಗನುಸಾರವಾಗಿ ಕಾರ್ಯಗಳು ನಡೀತಾ ಇದೆ. ನೀನು ಇದನ್ನ ಅರ್ಥ ಮಾಡ್ಕೋ ಅಂತ ಹೇಳಿ ಸಂಶಯ ಪಡಬೇಡ ಅಂತ ಹೇಳಿದ್ದಾನೆ. ಇಷ್ಟು ಹೇಳಿ ಸುಮ್ಮನಾಗಿದ್ದಾನೆ. ಈಗ ಸಂಪಾತಿ ಹೇಳ್ತಾ ಇದ್ದಾನೆ, ಚಂದ್ರನೆಂಬ ಹೆಸರಿನ ಮುನಿಶ್ರೇಷ್ಠನೊಬ್ಬನು ನನಗೆ ಈ ರೀತಿಯಾಗಿ ಉಪದೇಶಿಸಿದನು. ಈ ತರ ಮುನಿಯೊಬ್ಬ ನನಗೆ ಹೇಳಿದ್ಮೇಲೆ, ಉಪದೇಶ ಮಾಡಿದಾಗ ನಾನು ಆ ಮುನಿ ಹೇಳಿದಾಗೇನೆ ಆತ್ಮಹತ್ಯೆ ಅಂದ್ರೆ ನಾನು ಸತ್ತೋಗ್ಬೇಕು ಅನ್ನೋ ಭಾವನೆ ಬಿಟ್ಟು ನಾನು ಕಾಯ್ತಾ ಇದ್ದೆ. ನೀವು ಕೂಡ ಬಂದಿದ್ದು ನಿಜ ಆಯ್ತು. ಈಗ ಆ ಮುನಿಯ ಮಾತು ನಿಜ ಆಯ್ತು. ಹಾಗೇನೆ ನಾನು ನನಗೆ ಕಂಡಿದ್ದು ದೂರದೃಷ್ಟಿಯಿಂದ ನನಗೇನು ಕಾಣಿಸ್ತೋ, ಲಂಕೆಯಲ್ಲಿ ಕೂತಿರುವಂತ ಸೀತೆಯನ್ನು ಸುತ್ತುವರೆದಂತಹ ರಾಕ್ಷಸಿಯರು, ಆ ಅಶೋಕವನ, ಇವೆಲ್ಲ ಏನಿತ್ತೋ ಇವೆಲ್ಲ ನನಗೆ ಗೊತ್ತಿರೋಷ್ಟು ನಿಮ್ಗೆ ಹೇಳಿದ್ದೀನಿ. ಈಗ ನೋಡಿ, ನೀವು ನೋಡ್ತಾ ಇದ್ದಾಗಲೇ ನನಗೆ 2 ಹೊಸ ರೆಕ್ಕೆಗಳು ಹುಟ್ಟಿಯೇ ಬಿಟ್ಟಿವೆ, ಆಗ್ಲೇ ಬೆಳೆದ್ಬಿಟ್ಟಿದೆಯಂತೆ ಆ ಸಂಪಾತಿಗೆ. ನಿಮಗೆ ಮಂಗಳವಾಗಲಿ, ನೀವು ಖಂಡಿತ ಸೀತೆಯನ್ನ ಕಾಣೋದಕ್ಕೂ ಸಾಧ್ಯ ಆಗುತ್ತೆ, ಹಾಗೇನೆ ನಿಮ್ಮ ಮುಂದಿನ ಕಾರ್ಯ ಸಫಲ ಆಗುತ್ತೆ, ನೀವೇನು ಭಯ ಪಡಬೇಡಿ ಅಂತ ಎಲ್ಲ ಹೇಳ್ಬಿಟ್ಟು, ನನಗೆ ರೆಕ್ಕೆ ಬಂದಿದೆ, ನಾನೀಗ ನನ್ನ ಮುಂದಿನ ಕಾರ್ಯ ನಾನು ಹಾಕೊಂಡು ಹೋಗ್ತೀನಿ, ನನ್ನ ಕೆಲಸ ಮುಗೀತು ಅಂತ ಹೇಳಿ ಆ ಸಂಪಾತಿ ಹಾರ್ಕೊಂಡು ಹೋಯ್ತಂತೆ. ಹಾಗೆ ಆ ಸಮಯದಲ್ಲಿ ಒಂದು ಮಾತು, ಒಂದು ಶ್ಲೋಕ, ಕೊನೆಯ ಶ್ಲೋಕದಲ್ಲಿ ಒಂದು ಮಾತಿದೆ. ಏನಂದ್ರೆ, ದುಷ್ಟನಾದವನು ಕೂಡ ಯಾರ ನಾಮವನ್ನ ನೆನಪಿಸಿಕೊಂಡ ಮಾತ್ರದಿಂದ ಸಂಸಾರ ಸಮುದ್ರವನ್ನ ದಾಟಿ ಶಾಶ್ವತವಾದ ವಿಷ್ಣುವಿನ ಪರಮ ಪದವನ್ನ ಹೊಂದಬಲ್ಲನೋ, ಅಂಥ 3 ಜಗತ್ತುಗಳ ಸ್ಥಿತಿಕಾರಕನು ರಾಮನ ಪ್ರಿಯ ಭಕ್ತನಾದ ವಾನರರೇ, ನಿಮಗೆ ಈ ನೀರಿನ ಸಮುದ್ರ ದಾಟೋದ್ರಲ್ಲಿ ಏನ್ ಕಷ್ಟ ಇದೆ? ನೀವು ಖಂಡಿತವಾಗಿ ದಾಟ್ತೀರಾ, ನಿಮಗೆ ಸಾಧ್ಯ ಇದೆ, ನಿಮಗೆ ಮಂಗಳವಾಗುತ್ತೆ ಅಂತ ಹೇಳಿ ಆ ಸಂಪಾತಿ ಹಾರ್ಕೊಂಡು ಹೋಯ್ತಂತೆ. ಅಲ್ಲಿಗೆ ಈ ಕಿಷ್ಕಿಂಧ ಕಾಂಡದಲ್ಲಿ 8ಮ ಸರ್ಗ ಮುಕ್ತಾಯ ಆಗಿದೆ. ಸೊ ಇಷ್ಟು ವಿಚಾರವನ್ನು ನಾವು ಇಲ್ಲಿ ಗಮನಿಸಿದ್ವಿ. ಚಂದ್ರಮ ಅನ್ನುವಂಥ ಮುನಿಯ ಮಾತುಗಳ ರೂಪದಲ್ಲಿ ನಮಗೆ ವೈರಾಗ್ಯ, ಜ್ಞಾನ ಎರಡನ್ನು ಕೊಡುವಂತಹ ಅನೇಕ ಆಧ್ಯಾತ್ಮಿಕ ವಿಚಾರಗಳು ಇಲ್ಲಿ ನಮಗೆ ಕಂಡು ಬಂತು. ಮುಂದಿನ ಸರ್ಗ 9ನೇ ಸರ್ಗದ ವಿವರಣೆಯನ್ನು ನಾವು ಮುಂದಿನ ಪ್ರವಚನದಲ್ಲಿ ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣ ಅರ್ಪಣಮಸ್ತು.